ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಜೀಸಸ್ ಲವ್ಸ್ ಮಿನಿಸ್ಟ್ರಿಯ ಬೈಬಲ್ ಸ್ಟಡಿಗೆ ಸ್ವಾಗತ. ಮೊದಲನೇದಾಗೆ ದಯವಿಟ್ಟು ಎಲ್ಲರೂ ಯಾರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ಗೆ ಯಾರು ಜಾಯ್ನ್ ಆಗಿದ್ದಾರೆ QR ಕೋಡ್ ಮುಖಾಂತರ ಜಾಯ್ನ್ ಆಗೋದಕ್ಕೆ ನೀವು ಪ್ರಯತ್ನ ಮಾಡ್ಬೋದು. ಅದೇ ರೀತಿ ಹೊಸ ಕ್ರೈಸ್ತ ಸಹೋದರ ಸಹೋದರಿಗಳು ಯಾರು ಬೈಬಲ್ ಸ್ಟಡಿನ ಉಚಿತವಾಗಿ ಕೇಳೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಅವರು ಕೂಡ ಏನು ಮಾಡೋದು, ಜಾಯ್ನ್ ಮಾಡೋದು. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಾವು ಕಳೆದ ವಾರ ಒಂದು ಮುಖ್ಯವಾಗಿರೋಂಥ ಪಾಠ ಏನು ಮಾಡಿದ್ರಿ, ನಾವು ನೋಡಿದ್ರಿ. ಅದರ ಅದೇದಪ್ಪ ಅಂದರೆ ಮೊದಲನೇ ಲೋಕ. ಅದರ ಎಲ್ಲರಿಗೂ ಚೆನ್ನಾಗಿ ಜ್ಞಾಪನ ಇದೆಯಾ? ಇಲ್ಲ ಮರ್ತೋಗ್ಬಿಟ್ಟಿದ್ದೀರಾ? ಅದರ ನೋಡ್ಬೇಕಾ, ಮೊದಲನೇ ಲೋಕದಲ್ಲಿ ನಾವೇನು ನೋಡಿದ್ರಿ? ಅದು ಆದಾಮನ ಸೃಷ್ಟಿ ಮಾಡಿದಾಗಿಂದ ಹಿಡಿದು ಏನ್ರಿ ಜಳೆಪಳೆಯದವರೆಗೂ ಮೊದಲನೇ ಲೋಕ ಅಂತ ನೋಡಿದ್ರಿ. ಆ ಒಂದು ಮೊದಲನೇ ಲೋಕನ ದೇವರು ಯಾತಕ್ಕಾಗಿ ನಾಶ ಮಾಡೋದಂತ ಕೂಡ ನೋಡಿದ್ರಿ. ಅದರ ಅದಲ್ಲಿ ಏನಪ್ಪ ನೋಡಿದ್ರೆ, ದೇವದೂತರು ಏನ್ರಿ ಭೂಲೋಕದಲ್ಲಿ ಬಂದು ಮನುಷ್ಯರ ನಡುವೆ ಮಾಂಸದಲ್ಲಿ ಬರೋದಕ್ಕೆ ದೇವ್ರು ಏನ್ ಮಾಡಿದ, ಅವ್ರಿಗೆ ಕೃಪೆನ ನೀಡಿದ್ರು. ಆ ದೇವದೂತರುಗಳು ಯಾವಾಗ ಮನುಷ್ಯರ ನಡುವೆ ಮಾಂಸದಲ್ಲಿ ಬಂದು ಮನುಷ್ಯರ ನಡುವೆ ಇರ್ತಾ ಇದ್ರೋ, ಭೂಲೋಕದಲ್ಲಿರುವಂಥ ಸುಂದರವಾದ ಸ್ತ್ರೀಗಳನ್ನ ನೋಡಿ ಅವ್ರೇನ್ ಮಾಡೋದು, ಇಷ್ಟರಾದವ್ರು ಏನ್ ಮಾಡಿದವರು ಮದುವೆ ಮಾಡ್ಕೊಂಡ್ರು, ಹೆಂಡರನಾಗಿ ಮಾಡ್ಕೊಂಡ್ರು. ಅದು ಕೂಡ ಸತ್ಯವೇದಲ್ಲಿ ನೋಡ್ತೀರಿ. ಅದರ ಇದು ಯಾವಾಗ ಆಯ್ತು ಅಂತ ನೋಡಿದ್ರೆ, ಆದಾಮ್ ಪಾಪ ಮಾಡಿದ ನಂತರ ಏನ್ರಿ ಮನುಷ್ಯನು ಅವನ್ನ ಕಾಪಾಡೋದಕ್ಕೋಸ್ಕರ ದೇವ್ರ ಏನ್ ಮಾಡ್ತಾರೆ ಅಂತಂದ್ರೆ, ಅವನ್ನ ಏನ್ರಿ ಅವನ್ನ ರಕ್ಷಣೆ ಕೊಡೋದಕ್ಕಂತ ಅಂದ್ಬಿಟ್ಟು ದೇವದೂತರನ್ನ ಏನ್ ಮಾಡ್ತಾರೆ, ಅವ್ನು ಕಳಿಸ್ತಾರೆ. ಮನುಷ್ಯನ ಏನ್ ಮಾಡ್ಲಿ, ಕಾಪಾಡ್ಲಿ ಅಂತ Hebreಯರು 2:5 ಹೇಳ್ತಾರೆ. ಅದೇ ನೋಡ್ಬೇಕಾದ್ರೆ ಇವಾಗ ಬಂದವಾಗ ಈ ದೇವದೂತರು ಭೂಲೋಕದ ಸ್ತ್ರೀಗಳಿದ್ರೆ ಮದುವೆ ಮಾಡ್ಕೊಂಡವಾಗ ಯಾರಪ್ಪ ಹುಟ್ಟಿದ್ರು ಅಂತ ನೋಡ್ತೀರಿ. ನಾವು ಭೂಲೋಕ ಅಂದ್ರೆ ರಾಕ್ಷಸಗಳು ಹುಟ್ಟಿದ್ರು ಅಂತ ನೋಡ್ತೀರಿ. ಎಂತ ಪರಾಕ್ರಮ ಅಂತ ರಾಕ್ಷಸಗಳು ಅಂತಂದ್ರೆ, ಆದಿಕಾಂಡ 6:4 ಮತ್ತು 5 ನೋಡೋದಾದ್ರೆ ಏನ್ರಿ ದೊಡ್ಡ ದೊಡ್ಡ ಏನ್ರಿ ಪರಾಕ್ರಮಶಾಲಿಗಳು. ಅದರ ಇವರು ಪೂರ್ವ ಕಾಲದಲ್ಲಿ ಹೆಸರುವಾಸಿಯಾಗಿದ್ದವರು ಅಂತ ಕೂಡ ನಾವೇನ್ ಮಾಡ್ತೀವಿ ನೋಡ್ತೀವಿ. ಅಂದ್ರೆ ಒಂದ್ ಕಾಲದಲ್ಲಿ ಏನೋ ಸುಮ್ಮನೆ ಕಾಂಜಿ ಬಿಂಜಿ ಅಲ್ಲ, ತುಂಬಾ ಫೇಮಸ್ ಆದವ್ರಿ. ಅದರ ಇವರು ದೆಸೆಯಿಂದ ಭೂಲೋಕದಲ್ಲಿರೋಂಥ ಸಾಮಾನ್ಯ ಮನುಷ್ಯಗಳ ಮೇಲೆ ದೌರ್ಜನ್ಯ ಜಾಸ್ತಿ ಆಯ್ತು ಅಂತ ನೋಡ್ತೀವಿ. ಅವ್ರ ಮೇಲೆ ದಬ್ಬಾಳಿಕೆ ಮಾಡಕ್ಕೆ ಶುರು ಮಾಡಿದ್ರು. ಇದು ದೇವಚಿತ್ತ ಅಲ್ಲ ರೀ. ಮನುಷ್ಯನ ಮೇಲೆ ಆಳ್ವಿಕೆ ಮಾಡೋದು ದೇವಚಿತ್ತ ಅಲ್ಲ ರೀ. ಮನುಷ್ಯ ಕಾಡು ಮೃಗಗಳ ಮೇಲೆ ಪ್ರಾಣಿಗಳ ಮೇಲೆ ಆಳ್ವಿಕೆ ಮಾಡಬೇಕಂತ ದೇವ್ರ ದೊರೆತನ ಕೊಟ್ಟಿದ್ದು. ಅದರಿಂದ ದೇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಯಾವಾಗಲೂ ಮನುಷ್ಯನ ಆಲೋಚನೆ ಕೆಟ್ಟದಾಗಿರೋದನ್ನ ನೋಡ್ಬಿಟ್ಟು ಈ ಒಂದು ಲೋಕ ನಾಶ ಮಾಡಬೇಕು ಅಂತ ದೇವ್ರ ನಿರ್ಧಾರ ಮಾಡ್ತಾರೆ. ಅಂದ್ರೆ ಏನಪ್ಪ ನಾಶ ಮಾಡ್ಬೇಕಾಗಿತ್ತು ಅಂತ ನೋಡಿದ್ರೆ, ಆಕಾಶದಲ್ಲಿ ಈ ಬಿದ್ದೋಗಿರೋ ದೂತರುಗಳು ಆಳ್ವಿಕೆ ಏನಾಗಿತ್ತು ಇತ್ತು. ಈ ಭೂಲೋಕದಲ್ಲಿ ಯಾರ್ದ ಆಳ್ವಿಕೆ ಇತ್ತು ಅಂತ ನೋಡ್ತಿದ್ರೆ, ಈ ರಾಕ್ಷಸರುಗಳು, ಈ ದೇವದೂತರು ಮತ್ತೆ ಸ್ತ್ರೀಗೆ ಹುಟ್ಟಿರಂತ ರಾಕ್ಷಸಗಳ ಆಳ್ವಿಕೆ ಇತ್ತು. ಇವೆರಡನ್ನೂ ನಾಶ ಮಾಡಬೇಕು. ಅದರ ಈ ಒಂದು ಭೂಮಿ, ಈ ಒಂದು ಆಕಾಶ ಎರಡನ್ನೂ ನಾಶ ಮಾಡ್ಬೇಕು ಅಂತ ದೇವ್ರೇನ್ ಮಾಡ್ತಾರೆ, ಒಂದು ಡಿಸಿಷನ್ ಮಾಡ್ತಾರೆ. ಅವಾಗೇನೆ ಏನ್ರಿ ಮಾಡೋದು, ಕರ್ತನಲ್ಲಿ ಪ್ರೀತಿ ಅಂತ ಸೋಸಗಳೇ, ನೋವನಿಗೆ ಒಂದು ದೊಡ್ಡ ನಾವೇನ ಕಟ್ಟು ಅಂತ ಹೇಳ್ತಾರೆ. 120 ವರ್ಷ ಸಮಯ ತಗೊಂಡು ನೋವ ಏನ್ ಮಾಡ್ತಾರೆ, ನಾವೇನ ಕಟ್ತಾರೆ. ಅವಾಗೆಲ್ಲಾ ಪ್ರಾಣಿಗಳನ್ನ ಏನ್ರಿ ಆ ಆ ಅಶುದ್ಧವಾದದ್ದು 2 ಜೋಡಿ, ಶುದ್ಧವಾದದ್ದು 7 ಜೋಡಿಗಳನ್ನ ನಾವೇ ತೊಗೊಂಡೋಗ್ತಾರೆ. ನಾವೇಳ್ಗೆ ಕರ್ಕೊಂಡೋಗಿದ್ಮೇಲೆ ಏನ್ರಿ 40 ದಿನ ಹಗಲು ರಾತ್ರಿ ಭಯಂಕರವಂತ ಮಳೆ ಬರ್ತಾರೆ. ಈ ಮಳೆ ಹೇಗ್ ಬಂತು ಅಂತ ಕೂಡ ನಾವೇನ್ ಮಾಡಿದ್ವಿ ನೋಡಿದ್ರೆ, ಯಾಕಂದ್ರೆ ಮೊದಲನೇ ಲೋಕದಲ್ಲಿ ಮಳೆನೇ ಇರಲ್ಲ. ಮಳೆನೇ ಇಲ್ದಿರಂತ ಲೋಕದಲ್ಲಿ ಮಳೆ ಹೆಂಗಪ್ಪ ಬಂತು ಅಂದ್ರೆ, ಆ ಭೂಮಿ ಸುತ್ತಲೂ ಇರುವಂತ ನೀರಿನ ಕವಚ ಕ್ಯಾನಪಿನೇ ಮಾಡೋ ದೇವ್ರನ್ನ ಹೊಡೆದು ಬಿಸಾಕೋರು ಅಂತ ಕೂಡ ನೋಡ್ತೀರಿ ಅಲ್ರ. ಅವಾಗ ಈ ಜಳಪಲೆಯದು ಏನಪ್ಪ ಆಯ್ತು ಅಂತಂದ್ರೆ ಏನ್ರಿ, ಈ ಒಂದು ಯಾರ್ಯಾರೋ ಮನುಷ್ಯರಲ್ಲಿ ಈ ದೇವದೂತರ ರಕ್ತ ಇತ್ತೋ, ಮತ್ತೆ ಯಾರೆಲ್ಲ ರಾಕ್ಷಸಗಳು ಭೂಲೋಕದಲ್ಲಿ ಹುಟ್ಟಿದ್ರೋ, ಇವರೆಲ್ಲ ಸಂಪೂರ್ಣವಾಗಿ ಜಳಪಳೆಯದ ಏನಾಗ್ತಾರೆ, ಅಲ್ಲಿ ಮಣ ಒಂಥರ ತೀರೋಗ್ಬಿಡ್ತಾರೆ. ಏನ್ರಿ ಈ ದೇವದೂತರುಗಳು ಏನಪ್ಪ ಆದ್ರು, ಈ ಬಿದ್ದೋಗಿರೋ ದೇವದೂತರುಗಳು ಏನಾದ್ರು, ಅವ್ರು ಪಾಪ ಮಾಡಿದ್ಲ ಅವ್ರು ಏನಾದ್ರು ಅಂತ ನೋಡೋದಾದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೊರಸಗಳೇ, ಏನ್ರಿ ಜಳಪಳೆ ಯಾವಾಗ ಬಂತೋ, ಈ ಒಂದು ಬಿದ್ದೋಗಿರೋ ದೂತರೆಲ್ಲ ಮಾಂಸದಲ್ಲಿ ಇದ್ದವರೆಲ್ಲರೂ ಮಾರ್ಪಾಡಾಗಿ ಆತ್ಮಿಕ ಶರೀರಕ್ಕೆ ಏನಾಗ್ಬಿಡ್ತಾರೆ, ಹೋಗ್ಬಿಡ್ತಾರೆ. ಈ ವರ ದೇವದೂತರಿಗೆ ಏನ್ ಮಾಡಿದ್ರು, ಕೊಟ್ಟಿದ್ರು. ಇದು ಕಳೆದ ಕೂಡ ನೋಡಿದಿರಿ. ಅದರ ಯಾವಾಗ ಆತ್ಮಿಕ ಒಂದು ಶರೀರದಲ್ಲಿ ಇರ್ತಾರೋ, ಅವರು ಜಳಪಳೆ ಬರ್ಬೇಕಾದ್ರೆ ಎಸ್ಕೇಪ್ ಆಗ್ಬಿಡ್ತಾರೆ. ಎಲ್ಲಿಗೆ ಹೋಗ್ಬಿಟ್ರು ಅಂದ್ರೆ, ಈ ಭೂಮಿಯ ವಾಯುಮಂಡಲಲ್ಲಿ ದೇವರನ್ನ ಕಟ್ಟಾಕಿ ಇಟ್ಬಿಟ್ಟಿದ್ದಾರೆ. ಏನು ಕಟ್ಟಾಕಿ ಇಟ್ಬಿಟ್ಟಿದ್ದಾರೆ ಅಂದ್ರೆ ಏನಪ್ಪಾ ಅರ್ಥ ಅಂತಂದ್ರೆ, 2 ಪೇತ್ರ 2:4 ಓದ್ತಿಲ್ಲ, ಪಾಪ ಮಾಡಿದ ದೇವದೂತರನ್ನು ದೇವರು ಸುಮ್ಮನೆ ಬಿಡದೆ ಅವ್ರನ್ನ ಕತ್ತಲೆ ಗುಂಡಿಗೆ ನರಕಕ್ಕೆ ದಬ್ಬಿ ನ್ಯಾಯ ತೀರ್ಪು ಹೊಂದೋದಕ್ಕಾಗಿ ಏನ್ ಮಾಡೋದು, ಇಡಲ್ಪಟ್ಟವರಾಗಿದ್ದಾರೆ ಅಂತ ನೋಡ್ತಾರೆ. ಭೂಮಿಯ ಒಂದು ವಾಯುಮಂಡಲದಲ್ಲಿ ಕತ್ತಲೆ ಗುಂಡಿಯಲ್ಲಿ, ಅದೇ ಕತ್ತಲೆ ಗುಂಡಿ, ಅಲ್ಲೇನಿಲ್ಲ ಬೆಳಕಿಲ್ಲ, ತುಂಬಾ ಒಂದು ಕತ್ಲಿರಂತ ಸ್ಥಳ, ಅಲ್ಲಿ ದೇವರವ್ರನ್ನ ಬಂಧನದಲ್ಲಿ ಇಟ್ಬಿಡಿದ್ರು. ಭೂಲೋಕಕ್ಕೂ ಬರೋಂಗಿಲ್ಲ, ಅದೇ ರೀತಿ ಅವರು ಏನ್ರಿ ಪರಲೋಕಕ್ಕೆ ದೇವ್ರ ಸೈನ್ಯದಲ್ಲಿ ಕೂಡ ಏನಾಗ ಹೋಗಂಗಿಲ್ಲ. ಆ ಥರ ಏನ್ ಮಾಡೋ ದೇವರು ಅದು ಬಂಧನದಲ್ಲಿ ಇಟ್ಟಾರೆ ನಾವು ನೋಡ್ತೀರಿ. ಆದರೆ ಈ ರೀತಿ
ಮೊದಲನೇ ಲೋಕ ಏನಾಯ್ತು? ನಾಶ ಆಯ್ತು. ಮೊದಲನೇ ಲೋಕ ನಾಶ ಆಯ್ತು ಅಂದ್ರೆ ಏನಪ್ಪಾ ಅಂತಂದ್ರೆ, ಏನೋ ಈ ಗ್ರಹ ನಾಶ ಆಗ್ಬಿಡ್ತು ಅಂತಲ್ಲ ರೀ. ಯಾಕಂದ್ರೆ ಮಳೆ ಎಲ್ಲ ನಿಂತೋಗಿದ್ಮೇಲೆ ನೋವ ಏನ್ರಿ ಇದೇ ಒಂದು ನಾವೆಯಿಂದ ಹೊರಗಡೆ ಬರ್ತಾನೆ. ಇದೇ ಭೂಮಿ ಮೇಲೆ ಏನ್ರಿ ಮೌಂಟ್ ಅರರಾತ್ ಅಂತ ಪರ್ವತ ಹೊರಗಡೆ ಬಂದ್ಬಿಟ್ಟು ಅಲ್ಲಿ ದೇವ್ರಿಗೆ ಯಜ್ಞಗಳನ್ನ ಸಲ್ಲಿಸ್ತಾನೆ. ದೇವ್ರ ಆಕಾಶದಲ್ಲಿ ಮುಗಿಲ್ ಬಿಲ್ ಕೂಡ ಇರ್ತಾರೆ. ಇದೆಲ್ಲ ಇದೇ ಭೂಮಿಯಲ್ಲಿ ನಡೆದಿರೋಂಥ ವ್ಯವಸ್ಥೆ ರೀ ಅಲ್ವರ. ಆದ್ರೆ ಏನಪ್ಪಾ ಅಂದ್ರೆ ಈ ದುಷ್ಟ ಈ ರಾಕ್ಷಸರುಗಳು ಮತ್ತೆ ಪಾಪ ಮಾಡಿರೋಂಥ ದೇವದೂತರ ಆಳ್ವಿಕೆ ಏನಾಯ್ತು ಅಂದ್ರೆ ಅಲ್ಲಿ ಅಂತ್ಯ ಆಯ್ತು. ಇದೇ ಭೂಮಿ, ಇದೇ ಗ್ರಹ. ಆದ್ರೆ ಹೊಸ ವ್ಯವಸ್ಥೆ ಏನಾಯ್ತು ಅಲ್ಲಿ ಶುರು ಆಯ್ತು. ಈ ಹಳೆ ವ್ಯವಸ್ಥೆ ಏನಾಗ್ಬಿಡುದು ಸಂಪೂರ್ಣವಾಗಿ ಹೊಟ್ಟೋಯ್ತು. ಏನ್ ವ್ಯವಸ್ಥೆ ಹೊಟ್ಟೋಯ್ತು? ಈ ದೇವದೂತರು ಆತ್ಮಿಕ ಶರೀರದಿಂದ ಮಾಂಸಿಕ ಶರೀರಕ್ಕೆ ಬರೋದು, ಮಾಂಸಿಕ ಶರೀರದಿಂದ ಆತ್ಮಿಕ ಶರೀರ ಬರೋಂಥ ಈ ಒಂದು ವ್ಯವಸ್ಥೆ ಹೊಟ್ಟೋಯ್ತು. ಭೂಲೋಕದಲ್ಲಿ ರಾಕ್ಷಸಗಳಿದ್ದಂಥ ವ್ಯವಸ್ಥೆ ಆಯ್ತು ಸಂಪೂರ್ಣವಾಗಿ ಹೊಟ್ಟೋಯ್ತು ಅಲ್ವರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗ ನೋಡ್ಬೇಕಾದ್ರೆ ಏನ್ರಿ ಇಲ್ಲಿ ನೋಡ್ಬೇಕಾದ್ರೆ ಏನಾಯ್ತು ಅಂತ ನೋಡ್ತಾರೆ, ದೇವತೆ ಒಡಂಬಡಿಕೆ ಮಾಡ್ಕೊಂಡು ನೋಡ್ತೀರಿ. ಆದಿಕಾಂಡ 9:13 ಹೇಳ್ದಂಗೆ ಅಲ್ವರ. ಅವಾಗ ನೋವ ದೇವ್ರಿಗೆ ಯಜ್ಞಗಳನ್ನ ಸಲ್ಲಿಸ್ತಾನೆ. ದೇವ್ರು ಅವಾಗ ಒಡಂಬಡಿಕೆ ಮಾಡ್ಕೊತಾರೆ, ಇನ್ನು ಮುಂದಕ್ಕೆ ನಾನು ಯಾವತ್ತೂ ಏನ್ ಮಾಡಕ್ ಹೋಗಲ್ಲ, ಜಲಪಳದಿಂದ ಈ ಭೂಮಿನ ನಾಶ ಮಾಡಕ್ ಹೋಗಲ್ಲ ಅಂತ ಕೂಡ ದೇವ್ರು ಹೇಳ್ತಾರೆ ಅದರ. ಸರಿ, ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಎರಡನೇ ಲೋಕ ಶುರು ಆಗ್ತದೆ. ಈ ಎರಡನೇ ಲೋಕದಲ್ಲಿ ನೋವ ಏನಪ್ಪ ಕೆಲಸ ಮಾಡ್ತಾನೆ ಅಂತ ನೋಡ್ತೀನಿ ಅಂತಂದ್ರೆ, ಮೊದಲನೇ ಲೋಕದಲ್ಲಿ ಏನ್ ಕೆಲಸ ಮಾಡ್ತಾ ಇದ್ನೋ ಅದೇ ಕೆಲಸನ ಎರಡನೇ ಲೋಕದಲ್ಲಿ ಮಾಡೋದಕ್ಕೆ ಅವನು ಕಂಟಿನ್ಯೂ ಮಾಡ್ತಾನೆ. ಸರಿ, ಏನಪ್ಪ ಕೆಲಸ ಮಾಡ್ತಾ ಇದ್ದ ಮೊದಲನೇ ಹೋಗ್ತಾ ಇದ್ರೆ? ಮೊದಲನೇ ಹೋಗ್ತಲ್ಲಿ ಒಂದು ದ್ರಾಕ್ಷ ತೋಟನ ಹಾಕಿ ವ್ಯವಸಾಯ ಮಾಡ್ತಾ ಇರ್ತಾರೆ. ಇದೇ ಕೆಲಸನ ಎರಡನೇ ಲೋಕದಲ್ಲಿ ಕೂಡ ಏನ್ ಮಾಡ್ತಾನ್ರಿ ಅವನು ಕಂಟಿನ್ಯೂ ಮಾಡ್ತಾರೆ ಅಲ್ವರ. ನೋಡಿ, ಈ ದ್ರಾಕ್ಷ ತೋಟನ ನೆಟ್ಟಿ ಅಲ್ವರ ಏನಾಯ್ತು ನೋವನ್ಗೆ ಅಂತ ನಾವು ವಾಕ್ಯದಲ್ಲಿ ಓದೋಣ. ಆದಿಕಾಂಡ 9ನೇ ಅಧ್ಯಾಯ 20 ಮತ್ತು 21ನೇ ವಾಕ್ಯ. ಯಾರಾದ್ರೂ ಓದ್ರಿ ಸೋದರ ಸೋದರಿಗಳು? ಪುಷ್ಪಲತಾ ಅಷ್ಟ ಓದಿ. ನೋಹನು ವ್ಯವಸಾಯಗಾರನಾಗಿದ್ದನು. ಅವನೇ ದ್ರಾಕ್ಷಿ ತೋಟವನ್ನು ಪ್ರಾರಂಭಿಸಿದನು. ಅವನು ದ್ರಾಕ್ಷಾರಸವನ್ನು ಕುಡಿಯಲು ಅಮಲೇರಿದ್ದರಿಂದ ಗುಡಾರದಲ್ಲಿ ಬೆತ್ತಲೆಯಾಗಿ ಬಿದ್ದಿದ್ದನು. ವೆರಿ ಗುಡ್ ಸ್ಟಾರ್. ಸರಿ, ನೋಡ್ಬೇಕೇನು ನೋಡ್ತೀವಿ ಅಂದ್ರೆ ನೋವನು ವ್ಯವಸಾಯಗಾರನಾಗಿದ್ದನು ಅಂತ ನೋಡ್ತೀವಿ. ಏನಪ್ಪ ಮಾಡ್ತಾ ಇದ್ರೆ ವ್ಯವಸಾಯಗಾರನಾಗಿದ್ದಂತೆ. ಹಾಗಾದ್ರೆ ಅವ್ನು ಏನಪ್ಪ ಕೆಲಸ ಮಾಡ್ತಾ ಇದ್ದ ಅಂತ ನೋಡ್ತೀವಿ ಅಂದ್ರೆ ವ್ಯವಸಾಯ ಮಾಡ್ತಾ ಇದ್ದಂತ ರೀ ಅಲ್ವರ. ವ್ಯವಸಾಯನೇ ಅವನ ಕೆಲಸ ರೀ ಅಲ್ವರ. ವ್ಯವಸಾಯಗಾರನಾಗಿದ್ದು. ಸರಿ, ಏನು ವ್ಯವಸಾಯ ಮಾಡ್ತಾ ಇದ್ದ ಅಂತ ನೋಡಿದ್ರೆ ದ್ರಾಕ್ಷ ತೋಟವನ್ನು ಪ್ರಾರಂಭಿಸಿದನು. ವ್ಯವಸಾಯಗಾರನಾಗಿದ್ದನು ಅಂದ್ರೆ ಏನರ್ಥ? ಏನೋ ಹೊಸ ಹುದ್ದೆನ ಆರಂಭ ಮಾಡ್ತಂತಲ್ಲ ರೀ, ಆಗಿದ್ದ ಅದೇ ಹುದ್ದೆನ ಏನ್ ಮಾಡ್ತಾ ಇದ್ದಾನೆ, ಕಂಟಿನ್ಯೂ ಮಾಡ್ತಾ ಇದ್ದಾನೆ ಅಂತ ಅರ್ಥ ರೀ. ಅಂದ್ರೆ ಆಗಿದ್ದನು ಅದರ ಅರ್ಥ ಅದೇ ರೀ. ಅಂದ್ರೆ ಆಗಿದ್ದ ಅದನ್ನೇ ಇವಾಗ ಏನ್ ಮಾಡ್ತಾನೆ ಅವನು ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಅಂದ್ರೆ ಅದಕ್ಕೆ ದ್ರಾಕ್ಷ ತೋಟ ಪ್ರಾರಂಭಿಸ್ತಂತೆ. ಆಮೇಲೆ ಅವನು ದ್ರಾಕ್ಷ ರಸವನ್ನು ಕುಡಿದು ಆಮೇಲೆ ರೀ ಗುಡಾರದಲ್ಲಿ ಬೆತ್ತಲಾಗಿ ಬಿಟ್ಟಿದ್ದಂತೆ. ನೋಡ್ರಿ ಹೆಂಗಿದ್ದಂತೆ ಅಂದ್ರೆ, ಹೆಂಗೆ ದ್ರಾಕ್ಷ ರಸ ಕುಡ್ದವನಂದ್ರೆ ಎಷ್ಟು ಅಮಲ್ಯರಿದೆ ಅಂತಂದ್ರೆ ಬೆತ್ತಲೆಯಾಗಿ ಗುಡಾರದಲ್ಲಿ ಬಿದ್ದಿದಂತೆ. ಅಷ್ಟೊಂದು ಪ್ರಜ್ಞೆನೇ ಇಲ್ಲದ ರೀತಿಯಲ್ಲಿ ಹೈ ಲೆವೆಲ್ ಕುಡಿದ್ಬಿಟ್ಟ ನೋಡ್ರಿ. ಇದನ್ನ ಎಷ್ಟೋ ಜನ ಎಕ್ಸ್ಕ್ಯೂಸ್ ತಗೊಂಡು ಏನ್ ಮಾಡೋದು, ಓ ನಾವು ಕೂಡ ಕುಡಿಬೋದು ವೈನ್ ಅಲ್ವರ. ಏಸು ಕ್ರಿಸ್ತು ಮದುವೆಲಿ ಏನ್ ಮಾಡೋದು, ವೈನ್ ಕೊಟ್ರು ಅಂದ್ರೆ ನಾವು ಕುಡಿಬೋದು, ನಾವು ವೈನ್ ಕುಡಿಬೋದು ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸಗಳೆ ಬೈಬಲ್ನಲ್ಲಿ ಕೊಟ್ಟಿರೋಂಥ ವೈನ್ಗೂ ಏನ್ರಿ ಈ ಕಾಲದಲ್ಲಿ ವೈನ್ ಸ್ಟೋರಲ್ಲಿ ಸೆಲ್ ಮಾಡೋಂಥ ವೈನ್ಗಳಿಗೂ ತುಂಬಾ ಜಗಜಾಂತನಾಗಿದೆ, ವ್ಯತ್ಯಾಸ ಇದೆ ರೀ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳು ನೋಡ್ಬೇಕಾರೆ ಏನ್ರಿ ಎಷ್ಟೋ ಜನ ಇದನ್ನ ಎಕ್ಸ್ಕ್ಯೂಸ್ ತಗೊಂಡು ಏನ್ ಮಾಡ್ತಾರೆ ಇವತ್ತು ಕುಡಿತಾರೆ. ಸತ್ಯವೇದಲ್ಲಿ ಏನ್ ಹೇಳ್ತಾರೆ ಕುಡಿಬೋದಾ ಅಂತಂದ್ರೆ, ಸತ್ಯವೇದ ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ, ಕುಡಿಯೋರು ಕಳ್ಳರು ಲೋಬಿಗಳು ಇವ್ರು ಯಾರು ಉಂಟು ದೇವರಾಜ್ಯಕ್ಕೆ ಸೇರೋದಿಲ್ಲ ಅಂತ ಹೇಳ್ತಾರೆ. ವಾಕ್ಯ ಓದೋಣ ನಿಂತೀನಿ. 1 Corinthians 6:10. 1ನೇ ಕೊರಿಂಥ 6ನೇ ಅಧ್ಯಾಯ 10ನೇ ವಾಕ್ಯ. ಓದಿ ಶಟ್ರಾಕುದ. ಕಳ್ಳರು, ಲೋಭಿಗಳು, ಕುಡುಕರು, ಬೈಯುವವರು, ಸುಲುಕೊಳ್ಳುವವರು ಇವರೊಳಗೆ ಒಬ್ಬನಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ನೋಡ್ರ, ಇವರಲ್ಲಿ ಒಬ್ಬರು ದೇವರಾಜ್ಯಕ್ಕೆ ಬಾಧ್ಯರಾಗದಂತ. ಮತ್ತೆ ಏನೋ ಕುಡಿದ್ರೆ ಹೋಗ್ಬಿಡ್ತಾರ? ಅಲ್ಲ ನೋವ ನೀತಿವಂತನ ಕುಡ್ದ ಅದಪ್ಪ. ಅವ್ರು ಏನು ಕುಡ್ದಂತ ಇವಾಗ ಏನ್ ಮಾಡ್ತಾನೆ ನೋಡ್ಬೇಕು. ಬೈಬಲ್ನ ಹೇಳ್ತಾರೆ ಯಾರು ಪರಲೋಕ ರಾಜ್ಯಕ್ಕೆ ಹೋಗಲ್ಲ. ಬಟ್ ನೋವ ಹೆಂಗ್ ಕುಡ್ದ? ಅವನು ಕುಡ್ದು ಕೂಡ ಹೆಂಗೆ ದೇವರ ನೀತಿವಂತ ಏನ್ ಮಾಡ್ತಾನೆ ಇವಾಗ ನಾವು ಓದ್ಬೇಕು ಅಲ್ವಾ. ನೋಡಿ, ನಾವು ಹೇಳ್ಕೊಡ್ತಾ ಸ್ಟಡೀಸ್ ಹೆಂಗಪ್ಪ ಇದಂದ್ರೆ ಹೌ ಟು ಸ್ಟಡಿ ದ ಬೈಬಲ್ ಫಸ್ಟ್ ಪಡ ಕೇಳೋದಲ್ಲ, ಹೇಗೆ ಬೈಬಲ್ನ ಓದೋದು ಅಂತಂದ್ಬಿಟ್ಟು ಅರ್ಥ ಮಾಡ್ಕೊಳೋದು ಅಂತಂದ್ಬಿಟ್ಟು ನಮ್ಮ ಮೇನ್ ಉದ್ದೇಶ ಬೈಬಲ್ ಸ್ಟಡಿಲಿ ಅಲ್ವರ. ನೋಡ್ರಿ, ನೋವ ಹೆಂಗೆ ಕುಡ್ದು ಕೂಡ ನೀತಿವಂತನಾದ. ಅದು ಎಷ್ಟು ಜನ ಹೇಳ್ತಾರೆ, ಇಲ್ಲ ಬ್ರದರ್ ನೋವ ಫುಲ್ ಟೈಟ್ ಆಗ್ಬಿಟ್ಟ. ನಾ ಫುಲ್ ಟೈಟ್ ಆಗಲ್ಲ, ಸ್ವಲ್ಪ ಲೈಟಾಗಿ ಮಾಡ್ತೀನಿ ತಗೊಂತೀನಿ ಅಂದ್ಬಿಟ್ಟಲ್ಲ. ನೀವು ಲೈಟಾಗಿ ತೊಗೊಂಡ್ರು ಸರಿ, ಟೈಟಾಗಿ ತೊಗೊಂಡ್ರು ಸರಿ, ವಾಕ್ಯ ಹೇಳ್ತಾರೆ ಕುಡುಕರು ದೇವರಾಜ್ಯಕ್ಕೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅಲ್ಲರ. ಸರಿ, ಮತ್ತೆ ನೋವ ಏನು ಕುಡ್ದ? ಅದು ಹೆಂಗೆ ಅಮಲೇರಿದೆ ಅಂತಂದ್ರೆ ಬೆತ್ತಲಾಗಿ ಗುಡಾರದ ಹೆಂಗೆ
ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನಾವು ಒಂದು ತಿಳ್ಕೊಬೇಕು, ನೋವಾ ಒಂದು ವಿಶೇಷವಾಗಿರೋಂಥ ಮನುಷ್ಯ. ಯಾಕಪ್ಪ ಅಂದ್ರೆ ಈ ಮನುಷ್ಯನು ಎರಡು ಲೋಕದಲ್ಲಿ ವಾಸ ಮಾಡ್ತಾ ಇದ್ದ. ಮೊದಲನೇ ಲೋಕದಲ್ಲಿ 600 ವರ್ಷ ಬದುಕಿದ್ದ, ಎರಡನೇ ಲೋಕದಲ್ಲಿ 350 ವರ್ಷ ಬದುಕಿದ್ದ. ನೋಡಿ, ಒಂದೇ ಭೂಮಿಯಲ್ಲಿ ಒಂದೇ ಗ್ರಹದ ಮೇಲೆ ಎರಡು ವಿಧವಾದಂಥ ವ್ಯವಸ್ಥೆ ಇತ್ತು ನೋಡಿರ್ತೀನಿ. ಎರಡು ವಿಧವಾದಂಥ ವ್ಯವಸ್ಥೆಯಲ್ಲೂ ಬದುಕಿರೋ ಮನುಷ್ಯ ಯಾರಪ್ಪ ಅಂದ್ರೆ ನೋವಾ. ಸರಿ, ಏನ್ ವ್ಯವಸ್ಥೆ ಚೇಂಜ್ ಆಯ್ತು ಅಂತ ನೋಡಿದ್ರೆ, ಮೊದಲನೇ ಲೋಕದಲ್ಲಿ ಈ ಭೂಮಿ ಸುತ್ತಲೂ ನೀರಿನ ಕವಚ ಇತ್ತು. ಆ ಭೂಮಿ ಸುತ್ತಲೂ ನೀರಿನ ಕವಚ ಇರೋದ್ರಿಂದ ಭೂಮಿ ಮೇಲೆ ಸೂರ್ಯನ ಉಷ್ಣಾಂಶ ಡೈರೆಕ್ಟ್ ಆಗಿ ಭೂಮಿ ಮೇಲೆ ಬೀಳ್ತಾ ಇರಲಿಲ್ಲ. ಅದರಿಂದ ಭೂಮಿ ಮೇಲೆ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಇತ್ತು. ಅದರಿಂದ ಯಾವುದೇ ವಸ್ತು ಅಷ್ಟು ಈಸಿಯಾಗಿ ಉಳಿ ಬಿಡ್ತಾ ಇರಲಿಲ್ಲ, ಸ್ಪಾಯ್ಲ್ ಆಗ್ತಾ ಇರಲಿಲ್ಲ, ಕೊಳ್ತೋಗ್ತಾ ಇರಲಿಲ್ಲ. ನಮ್ಮ ಫ್ರಿಜ್ ಇದ್ರೆ ಹೆಂಗಿರ್ತಾರೆ, ಅಲ್ವರ, ಎಷ್ಟೋ ವಸ್ತು ಇಟ್ರೆ ಏನ್ರಿ ಎಷ್ಟು ದಿನ ಇಟ್ರೆ ಏನಾಗಲ್ಲ ರೀ, ನೋಡ್ರಿ ಅಲ್ವರ. ಆ ಥರ ಒಂದು ವ್ಯವಸ್ಥೆಯಲ್ಲಿತ್ತು, ಮೊದಲನೇ ಹೋಗ್ತಾರಿತ್ತು. ಅವಾಗ ನೋವಾ ಇದೇ ಥರ ದ್ರಾಕ್ಷರಸನ ಕೂಡಿಕ್ಬಿಟ್ಟು ಕುಡ್ದವನ್ರಿ. ಅವ್ನಿಗೇನಾಗಿಲ್ಲ, ಅದು ಅಮಲ್ಯ ಇರಲಿಲ್ಲ. ಯಾಕೆ ಅಮಲ್ಯ ಇರಲಿಲ್ಲ ಅಂದ್ರೆ ಉಳಿ ಬಿಟ್ಟಿಲ್ಲ, ಅದು ಫರ್ಮೆಂಟೇಶನ್ ಪ್ರೊಸೆಸ್ ಆಗಿಲ್ಲ ನೋಡ್ರಿ. ಯಾಕೆ ಸೂರ್ಯ ಉಷ್ಣಾಂಶ ಬರ್ಲಿಲ್ವಲ್ಲ, ಅಲ್ವರ. ಆದರೆ ಎರಡನೇ ಲೋಕದಲ್ಲಿ ಬರ್ಬೇಕಾದ್ರೆ ಏನಾಗಿದೆ, ನೀರಿನ ಕವಚ ಒಡೆದೋಗಿದೆ. ನೀರಿನ ಕವಚ ಯಾವಾಗ ಒಡೆದೋಯ್ತೋ, ಸೂರ್ಯ ಉಷ್ಣಾಂಶ ಭೂಲೋಕಕ್ಕೆ ಬಂತು, ಏನಾಯ್ತು, ಉಳಿ ಬಿಡೋದಕ್ಕೆ ಶುರು ಆಯ್ತು. ಅದು ಉಳಿ ಬಿಟ್ಟು ಏನಾಗಿದೆ, ಇವಾಗ ದ್ರಾಕ್ಷಾರಸ ಬಂದ್ಬಿಟ್ಟು ಅಲ್ಲಿ ಅಮಲ್ಯ ಇರುವಂತ ವಸ್ತು ಆಗಿ ಮಾರ್ಪಾಡಾಗಿದೆ. ಈ ದಿನ ತಿಳಿದಿರ, ಈ ಪ್ರೊಸೆಸ್ನ ತಿಳಿದಿರ ನೋವಾಗ ಕುಡ್ದಿರ್ಬೇಕಾರೆ ಅಂತಾರೆ ಅಮಲ್ಯ ಇರ್ಬಿಡ್ತಾನ್ರಿ, ಅಲ್ವರ. ಆದ್ರೆ ಇದಾಗಿನಂತ ತಿರ್ಗಾ ನೋವಾಗ ಕುಡ್ದಂತ ಬೈಬಲ್ ರೆಕಾರ್ಡ್ ಇದೆಯಾ? ಎಲ್ಲೂ ಇಲ್ಲ ರೀ. ಸೊ ದಿಸ್ ಇಸ್ ದ ಫಸ್ಟ್ ಅಂಡ್ ಲಾಸ್ಟ್. ಅದ್ರ ಅದಕ್ಕೆ ನೋಡ್ಬೇಕಾದ್ರೆ ಇದೊಂದು ಪ್ರೂಫ್ ರೀ. ಭೂಮಿ ಸುತ್ತಲೂ ನೀರಿನ ಕವಚ ಇತ್ತು ಅಂದ್ರೆ ಇದೊಂದು ಪ್ರೂಫ್ ಬೈಬಲ್ನಲ್ಲಿ. ಅರ್ಥ ಆಯ್ತಾ? ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಈ ರೀತಿ ನೋವನ ಮುಖಾಂತರ ಇಡೀ ಜನಾಂಗ ಏನಾಗ್ತಾರೆ, ಭೂಲೋಕದಲ್ಲಿ ಎಲ್ಲಾ ಕಡೆ ಎಂತಾರೆ ವಾಪಸ್ಸು ಉತ್ಪತ್ತಿ ಆಗೋದಕ್ಕೆ ಶುರು ಆಗ್ತಾರೆ. ಅದಕ್ಕೆ ನೋವನ್ಗೆ 3 ಜನ ಮಕ್ಳಿರ್ತಾರೆ, ಶೆಮ್, ಹ್ಯಾಮ್ ಅಂಡ್ ಜಾಫೆತ್. ಈ 3 ಜನ ಮಕ್ಳ ಮುಖಾಂತರನೇ ಲೋಕದಲ್ಲಿ ಡೆವಲಪ್ ಆಗೋದು. ಸೊ ಅದನ್ನ ನೋಡೋಣ, ಯಾರ್ಯಾರು ಅಂತ ನೋಡೋಣ. ಆದಿಕಾಂಡ 9ನೇ ಅಧ್ಯಾಯ 25ನೇ ವಾಕ್ಯ. ಯಾರು ಹೋದ್ರಿ ಸಹೋದರ ಸಹೋದರಿಗಳು? ಡ್ಯಾನಿಯಲ್ 9:25. ರಂಗಸ್ವಾಮಿ ಬದರೋರಿ. ಕಾನಾನನು ಶಾಪಗ್ರಸ್ತನಾಗಲಿ, ಅವನು ತನ್ನ ಅಣ್ಣ ತಮ್ಮಂದಿರಿಗೆ ದಾಸಾನುದಾಸನಾಗಲಿ ಅಂದನು. ನೋಡ್ರ, ಕಾನಾನು ಎಲ್ಲಾರ್ಕಿಂತ ಶಾಪಗ್ರಸ್ತನಾಗ್ಲಿ ಅಂತ ಹೇಳ್ತಾರೆ. ಅಣ್ಣ ತಮ್ಮಂದಿಗೆ ದಾಸನಾಗ್ಲಿ ಅಂತ ಹೇಳ್ತಾರೆ. ಇದು ಯಾರಪ್ಪ ಅಂತಂದ್ರೆ ಏನ್ರಿ, ಕಾನಾನು ಅಂತಂದ್ಬಿಟ್ರು ಅಲ್ರ. ನೋಡ್ರಿ, ಕಾನಾನ್ ಅಂತ ಯಾವ್ದು? ಕಾನಾನ್ ದೇಶ ನಮ್ಗೆ ಚೆನ್ನಾಗ್ ಗೊತ್ತಲ್ವಾ. ಇಸ್ರೇಲ್ ಅಕ್ಕಪಕ್ಕ ಇರೋಂಥ ದೇಶಗಳಿಗೆ ಕಾನಾನ್ ದೇಶ ಅಂತ ಏನ್ ಮಾಡಿದಾರೆ, ಕರಿತಾ ಇದ್ರು. ಇವರೆಲ್ಲರೂ ಯಾರಪ್ಪ ಅಂದ್ರೆ ಸರ್ವೆಂಟ್ ಕ್ಲಾಸ್ ಆಫ್ ಪೀಪಲ್. ಅದಕ್ಕೆ ಒಂದು ಕಾಲದಲ್ಲಿ ಐಗುಪ್ತ ದೇಶದ ಜನಗಳಿಗೆ ಇವರೆಲ್ಲ ಏನಾಗಿದ್ರು, ದಾಸರಾಗಿದ್ರು. ಅದ್ರ ಈ ಸರ್ವೆಂಟ್ ಕ್ಲಾಸ್ ಆಫ್ ಪೀಪಲ್ ನೋಡ್ರಿ ಅಂತೀನಿ. ಅದರ ಏನ್ರಿ, ಎಲ್ಲಾರ್ಗೂ ದಾಸರು, ಅಣ್ಣ ತಮ್ಮಂದಿರ್ಗೂ ಕೂಡ ದಾಸ ಅಂತೆ. ಇದು ಯಾರಪ್ಪ ಅಣ್ಣ ತಮ್ಮಂದ್ರು? ನೋಡೋಣ, ಅಣ್ಣ ತಮ್ಮಂದ್ರು ಯಾರು ಅಂತ ನೋಡೋಣ. 27ನೇ ವಾಕ್ಯ ನೋಡಿರ್ತೀನಿ. 27ನೇ ವಾಕ್ಯ ಹೋದ್ರಿ. ಯೆಫೆತನನ್ನು ದೇವರು ವಿಸ್ತರಿಸಲಿ, ಅವನು ಶೇಮನ ಗುಡಾರಗಳಲ್ಲಿ ವಾಸವಾಗಿರಲಿ, ಕಾನಾನನು ಅವರಿಗೆ ದಾಸನಾಗಿರಲಿ ಎಂಬುದು. ನೋಡ್ರ, ಏನ್ ಹೇಳ್ತಾರೆ ಇಲ್ಲಿ? ಯೆಫೆತನು ದೇವರು ವಿಸ್ತರಿಸಲಿ. ಹೆಂಗಪ್ಪ ವಿಸ್ತರಿಸ್ಲಿ ಅಂದ್ರೆ, ಇವನು ಸ್ವಂತ ಗುಡಾರದಲ್ಲಿ ವಾಸ ಮಾಡದಂತೆ, ಇವನು ಹೋಗ್ಬಿಟ್ಟು ಶೇಮಿನ ಗುಡಾರದಲ್ಲಿ ವಾಸ ಮಾಡ್ತಾನಂತೆ. ಹಂಗ ನಾವೇನ್ ಮಾಡ್ಬೇಕು, ಶೆಮ್ ಯಾರು ಅಂತ ಕಂಡುಹಿಡಿಬೇಕ್ರಿ. ಅದರ ಆಮೇಲೆ ಕಾನಾನು ಇವನ್ಗೆ ದಾಸ ಅಂತಾರೆ. ಅದರ ಇವ್ರು ಯಾರಪ್ಪ? ಅದರ ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಶೆಮ್ ಬಗ್ಗೆ ಸ್ವಲ್ಪ ಓದ್ಬೇಕು. ಅದರಲ್ಲೇ 26ನೇ ವಾಕ್ಯ ಓದಿ ಬಿಡ್ತಾರೆ. 26 ಬಿಡ್ತಾರೆ. ಅವನು ಇನ್ನು ನುಡಿದಿದ್ದೇನೆಂದರೆ, ಶೇಮನ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ, ಕಾನಾನನು ಅವರಿಗೆ ದಾಸನಾಗಲಿ. ನೋಡ್ರ, ಕಾನಾನು ಇವನ್ಗೆ ದಾಸ ಅಂತೆ, ಇವನ್ಗೆ ದೇವ್ರಿಗೆ ಸ್ತೋತ್ರವಾಗ್ಲಿ ಅಂತ. ಏನಪ್ಪಾ ಅಂತ ಅಂದ್ರೆ, ಇವರು ದೇವ್ರನ್ನ ಹುಡ್ಕಂತ ಜನಗಳ್ರಿ. ಇವ್ರು ಯಾರಪ್ಪ ಅಂದ್ರೆ ಏಷ್ಯಾ ಖಂಡದವರು. ಈ ಏಷ್ಯಾ ಖಂಡದವರು ಅಧಿಕವಾಗಿ ದೇವ್ರನ್ನ ಹುಡ್ಕಂತ ಜನಗಳ್ರಿ. ಅದಕ್ಕೆ ನೀವು ಜಗತ್ತಲ್ಲಿ ಅಬ್ಸರ್ವ್ ಮಾಡಿ, ಎಲ್ಲಾ ಧರ್ಮ ಉತ್ಪತ್ತಿ ಆಗಿರೋದು ಏಷ್ಯಾದಲ್ಲ ರೀ. ಹಿಂದೂಯಿಸಮ್ ತಗೊಳ್ಳಿ, ಇಸ್ಲಾಂ ತಗೊಳ್ಳಿ, ಅಲ್ದರ ಬುದ್ಧಿಸಮ್ ತಗೊಳ್ಳಿ, ಜೈನಿಸಮ್ ತಗೊಳ್ಳಿ, ಅದರ ಕ್ರಿಶ್ಚಿಯಾನಿಟಿ ತಗೊಳ್ಳಿ, ಯಹೂದ್ಯರ ಧರ್ಮ ತಗೊಳ್ರಿ, ಎಲ್ಲ ಆಗಿರೋದು ಏನ್ರಿ ನಮ್ಮ ಏಷ್ಯಾ ಖಂಡದಲ್ಲೇ. ಮತ್ತೆ ಯಾಫೆತ್ ಅಂದ್ರೆ ಯಾರಪ್ಪ ಅಂತಂದ್ರೆ, ಇವ್ರಿಬ್ರು ಮೇಲೂ ಏನ್ರಿ ಆಳ್ವಿಕೆ ಮಾಡೋದಂತೆ. ಇವರು ಅವರ ಸಹೋದರಗಳ ಸ್ಥಳದಲ್ಲಿ ಗುಡಾರ ಮಾಡೋದಂತೆ. ಇವ್ರು ಯಾರಪ್ಪ ಅಂತ ನೋಡ್ತಾರೆ, ಯುರೋಪಿಯ ದೇಶದವರು. ಅಂದ್ರೆ ಯುರೋಪ ದೇಶ ಅಂತಂದ್ರೆ ನಮ್ಮ ಬ್ರಿಟಿಷರ್ಸ್ ಅಂತ ಹೇಳ್ಬೋದ್ರಿ. ನೋಡ್ರಿ, ಬ್ರಿಟಿಷರ್ಸ್ ಏನ್ರಿ, ಬ್ರಿಟಿಷರ್ಸ್ಗೆ ಎಲ್ಲಾರು ಏನಾಗಿದ್ರು, ದಾಸರ್ರಿ. ಮುಖ್ಯವಾಗಿ ಕಾನಾನ್ ಕಡೆ ಇರೋ ಅಂತೆಲ್ಲ ಏನಾಗಿದ್ರು, ಅವ್ರಿಗೆ ದಾಸರಾಗಿದ್ರು. ಅದರ ಏನ್ರಿ ಒಂದು ಕಾಲದಲ್ಲಿ ಬ್ರಿಟಿಷರ್ಸ್ ಏನ್ ಮಾಡ್ತಾರೆ, ಟರ್ಕಿ ಎಂಪೈರ್,
ಅಲ್ದ್ರ ಏನ್ರಿ ಇಡೀ ವರ್ಲ್ಡ್ ಏನ್ ಮಾಡ್ತಾರು, ಆಳ್ವಿಕೆ ಮಾಡ್ತಾ ಇದ್ರು, ತನ್ನ ಒಂದು ಗುಡಾರ ಕಾಲನೀಸ್ ಎಲ್ಲ ಎಸ್ಟಾಬ್ಲಿಷ್ ಮಾಡಿದ್ರು. ಇಂಡಿಯಾ, ಶ್ರೀಲಂಕಾ, ಪಾಕಿಸ್ತಾನ, ಬಾಂಗ್ಲಾದೇಶು, ಹಾಂಗ್ಕಾಂಗು, ಸಿಂಗಾಪುರು, ಅಲ್ದ್ರ ಏನ್ರಿ ಹಾ ಇವೆಲ್ಲ ಇವನ್ ಅಮೇರಿಕಾನು ಕೂಡ ಯಾರು ಇವೆಂಟ್ ಮಾಡೋದಂದ್ರೆ ಯುರೋಪಿಯನ್ಸ್ ನೋಡಿರ್ತೀನಿ ಎಲ್ಲಾ ಜಾಗದಲ್ಲಿ ಗುಡಾರಗಳು ಮಾಡ್ತಾರೆ. ಅಂದ್ರೆ ಈ ಮೂರು ಮಕ್ಳುಗಳು, ಈ ಮೂರು ಕಾಂಡಗಳು, ಭೂಲೋಕದ ಮೂರು ಕಾಂಡಗಳನ್ನ ಸೂಚನೆ ಮಾಡೋಂಥದ್ದಾಗಿದೆ ಅಲ್ವರ. ಆ ಕಾಲದಲ್ಲಿ ಎಲ್ಲಾರ್ಗು ಒಂದೇ ಭಾಷೆ ಇರ್ತದೆ. ಒಂದೇ ಭಾಷೆ ಇರೋದ್ರಿಂದ ದೊಡ್ಡ ಗೋಪುರ ಕಟ್ಟಕ್ಕೆ ಶುರು ಮಾಡ್ತಾರೆ. ಎಲ್ಲಿಗೆ ಹೋಗೋದಕ್ಕೆ? ಆಕಾಶಕ್ಕೆ ಹೋಗಕ್ಕೆ, ಪರಲೋಕಕ್ಕೆ ಹೋಗಕ್ಕೆ. ಇನ್ನೊಂದ್ಸತಿ ಜಳಪಳೆ ಬಂದ್ರೆ ನಾವೇನಾಗ್ಬಾರ್ದು, ನಾಶ ಆಗ್ಬಾರ್ದು ಅಂತ. ಆದ್ರೆ ದೇವ್ರು ನೋಡ್ತಾರೆ, ಏನಪ್ಪ ನಾನು ಮಾಡಿದ್ದೀನಿ ವಾಗ್ದಾನ, ಆಕಾಶದಲ್ಲಿ ಒಂದು ಮುಗಿಲು ಬಿಟ್ಟಿದ್ದೀನಿ ಇದಾಗೆ, ಒಂದು ಸಾಕ್ಷಿಗಾಗೆ, ಇದನ್ನ ಮೀರಿ ಏನ್ ಮಾಡ್ತಾರೆ, ದೊಡ್ಡ ಗೋಪುರ ಕೊಡ್ತಾರೆ ಅಂದ್ಬಿಟ್ಟು ದೇವ್ರೇನ್ ಮಾಡ್ತಾರೆ, ಅವ್ರ ಭಾಷೆನ ತಾರು ಮಾರು ಮಾಡ್ಬಿಡ್ತಾರೆ. ಅಲ್ದ್ರ ಅವಾಗ ಏನಾಗ್ತಾರೆ, ಯಾರ್ಯಾರು ಯಾವ ಭಾಷೆ ಇರ್ತಾರೋ ಅವ್ರು ಅಲ್ಲಲ್ಲೇ ಸೆಟ್ಲ್ ಆಗ್ಬಿಡ್ತಾರೆ ನೋಡಿರ್ತೀನಿ ಅದರ. ಯಾಕಂದ್ರೆ ಒಬ್ರು ಮಾತಾಡೋದು ಇನ್ನೊಬ್ರಿಗೆ ಏನಾಗಲ್ಲ, ಅರ್ಥ ಆಗಲ್ಲ. ಲೋಕದಲ್ಲಿ ಎಷ್ಟಿದೆ ಗೊತ್ತಾ ಭಾಷೆಗಳು? 2500 ಭಾಷೆಗಳಿದಾರೆ. ಏನ್ರಿ 2500 ಭಾಷೆಗಳು ಯಾರು ಗೊತ್ತಾಗ್ತದೆ? ಯೋಚನೆ ಮಾಡಿರ್ತೀರಿ ಅಲ್ರ. ಒಬ್ರಿಗೊಬ್ರಿಗೆ ಏನಾಗಲ್ಲ, ಕಮ್ಯುನಿಕೇಶನ್ ಗ್ಯಾಪ್ ಬಂದ್ಬಿಡ್ತು. ಅವಾಗ ಅವ್ರವರು ಆ ಭಾಷೆ ತಕ್ಕಂತೆ ಲೋಕದ ಎಲ್ಲಾ ಕಡೆ ಸೆಟ್ಲ್ ಆಗೋದಕ್ಕೆ ಏನ್ ಮಾಡಿದ್ರು, ಶುರು ಮಾಡಿದ್ರು. ಈ ರೀತಿ ಎರಡನೇ ಲೋಕ ಶುರು ಆಯ್ತು. ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ. ಎರಡನೇ ಲೋಕನ ನಾವೇನ್ ನೋಡ್ಬೇಕು ಅಂದ್ರೆ, ಮೊದಲನೇ ಲೋಕದಲ್ಲಿ ಮುಖ್ಯವಾಗಿ ನಾವು ಏನ್ ನೋಡಿದ್ರಿ, ಏನಪ್ಪ ಆ ಕಾಲದಲ್ಲಿ ಅಂತ ಭೂಮಿ ಅಂದ್ರೆ ಏನು, ಆ ಕಾಲ ಅಂತ ಆಕಾಶ ಏನು ಅಂತ ನಾವು ತುಂಬಾ ನೋಡಿದ್ರಲ್ವಾ. ಅದೇ ರೀತಿ ಎರಡನೇ ಲೋಕದ ನೋಡ್ಬೇಕ್ರೆ ಭೂಮಿ ಅಂದ್ರೆ ಏನಪ್ಪ, ಆಕಾಶ ಏನ್ ಮಾಡಕ್ ನಾವು ನೋಡ್ಬೇಕ್ರಿ. ಆದ್ರೆ ಕರ್ತನಲ್ಲಿ ಪ್ರೀತಿ ತೋರ್ಸೋಗಳೇ, ಮೊದಲನೇ ಲೋಕದಲ್ಲಿ ಭೂಮಿ ಅಂದ್ರೆ ಏನ್ ನೋಡಿದ್ದು, ಭೂಲೋಕದಲ್ಲಿ ಆಡಳಿತ ಮಾಡ್ತಾ ಇದ್ದ ಯಾರು? ರಾಕ್ಷಸಗಳು, ದೇವದೂತ ಗುಟ್ಟೆ ಅಂತ ರಾಕ್ಷಸಗಳು. ಸರಿ, ಆಕಾಶದಲ್ಲಿ ಆಡಳಿತ ಮಾಡ್ತಿದ್ರು ಬಿದ್ದೋಗಿರೋ ದೂತಗಳು. ಇದೇ ಪ್ರಕಾರ ಎರಡನೇ ಒಂದು ಭೂಮಿಯಲ್ಲಿ, ಎರಡನೇ ಆಕಾಶದಲ್ಲಿ ಯಾರಪ್ಪ ಆಡಳಿತ ಮಾಡ್ತಾ ಇದ್ದಾರೆ ಅಂತ ನಾವೇ ಮಾಡಬೇಕು, ಹುಡುಕ್ಬೇಕು. ಅದರ ಅದಕ್ಕೆ ಇದನ್ನ ಅರ್ಥ ಮಾಡ್ಕೊಂಡ್ರೆ ಈ ಲೋಕನ ಏನಕ್ಕೆ ನಾಶ ಮಾಡ್ತಾರೆ, ಇದಾಗಿ ನಂತರ ಮೂರನೇ ಲೋಕ ಹೇಗಿರ್ತಾರೆ, ಅದ್ರಲ್ಲಿ ಯಾರು ಆಳ್ವಿಕೆ ಮಾಡ್ತಾರೆ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದರ ನೋಡ್ರಿ, ಇದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸರೋಸರುಗಳೇ, ಎರಡನೇ ಲೋಕದಲ್ಲಿ ಒಬ್ಬ ಮುಖ್ಯವಾಗಿರೋ ವ್ಯಕ್ತಿ ಇದ್ರು. ಯಾರಪ್ಪ ಅಂದ್ರೆ ವಿಶ್ವಾಸಕ್ಕೆ ತಂದೆ. ಯಾರದು? ಅಬ್ರಹಾಂ. ಅದರ ಅಬ್ರಹಾಂ ಏನ್ ಮಾಡ್ತಾರೆ, ತನ್ನ ಮಗನ್ನೇ ಬಲಕ್ಕೆ ಕೊಡಕ್ಕೆ ಏನಾಗ್ಬಿಡ್ತಾರೆ, ಸಿದ್ಧವಾಗ್ಬಿಡ್ತಾರ್ರಿ. ತುಂಬಾ ಎಳೆ ವಯಸ್ಸಲ್ಲಿ, ಅದರ ಸಾರಿ ಮುದಿ ವಯಸ್ಸಲ್ಲಿ ಹುಟ್ಟಿ ಅಂತ ಮಗನ್ನ ಬಲಿ ಕೊಡಕ್ಕೆ ಏನಾಗ್ತಾರೆ, ಅವ್ರ ಸಿದ್ಧವಾಗ್ಬಿಡ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ದೇವರನ್ನ ಇಷ್ಟಪಟ್ಬಿಟ್ಟು ಒಂದು ದೊಡ್ಡ ವಾಗ್ದಾನ ಮಾಡ್ತಾರೆ ಅವ್ರ ಹತ್ರ. ಏನ್ ವಾಗ್ದಾನ ಮಾಡ್ತಾರೆ? ನೋಡಿ, ವಿಲಾಸ್ಪುರದವ್ರು ಓದ್ತೀರಾ? ಆದಿಕಾಂಡ 22ನೇ ಅಧ್ಯಾಯ 16-18 ಬರ್ತಾರ. ವಿಲಾಸ್ ಬ್ರದರ್, ಜೆನಿಸಿಸ್ 22nd ಚಾಪ್ಟರ್ 16-18 ಓದ್ಬೋದಾ? ಓಕೆ ಪಾಸ್ಟರ್. 16-18 ಓಕೆ. Okay. ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂತೆಗೆಯದೆ ಹೋದದ್ದರಿಂದ ನಾನು ನಿನ್ನನ್ನು ಆಶೀರ್ವದಿಸುವೆನು, ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು. ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು. ಅವರು ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುವರು. ವೆರಿ ಗುಡ್ ಅಲ್ವರಾ. ಆಮೇಲೆ ನೀನು ನನ್ನ ಮಾತನ್ನು ಕೇಳಿದ್ದರಿಂದ ಭೂಮಿಯ ಎಲ್ಲಾ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಯೆಹೋವನು ತನ್ನಾಣೆ ಇಟ್ಟು ಹೇಳಿದ್ದಾನೆ ಅಂದನು. ವೆರಿ ಗುಡ್. ಅದರ ಸರಿ ನೋಡ್ಬೇಕಾದ್ರೆ ದೇವರು ನಿನ್ನ ಸಂತತಿ ಮುಖಾಂತರ ಎಲ್ಲಾನು ಆಶೀರ್ವಾದ ಮಾಡೇ ಮಾಡ್ತೀನಿ ಅಂತ ಹೇಳ್ತಾರೆ. ಯಾವ ತರ ಮಾಡ್ತಾರೆ ಅಂತ ನೀವು ಅಬ್ಸರ್ವ್ ಮಾಡಿದ್ರೆ ವಾಕ್ಯದಲ್ಲಿ ಹೇಳ್ತಾರೆ, ಆಕಾಶದ ನಕ್ಷತ್ರ ತರ, ಸಮುದ್ರ ತೀರದಂತ ಉಸುಬನ್ ತರ ಮಾಡ್ತೀನಿ ಅಂತ ಹೇಳ್ತಾರೆ. ಸರಿ, ಸ್ವಲ್ಪ ಯಾವ ತರ ಅಬ್ಸರ್ವ್ ಮಾಡಿದ್ದೀರಾ? ಯಾಕೆ ದೇವರು ಎರಡನ್ನ ಹೇಳಿದ್ರು? ಆಕಾಶದ ನಕ್ಷತ್ರ ಮತ್ತು ಸಮುದ್ರದ ಉಸುಬು ಅಂತ ಯಾಕಪ್ಪ ಹೇಳಿದ್ರು? ಏನು ಹೇಳ್ಬೇಕಾದ್ರೆ ಕಾರಣ ಇರ್ಬೇಕಲ್ವಾ? ಏನಕ್ಕೆ ಹೇಳಿದ್ರು? ಯಾವ್ದೋ ಒಂದ್ ಹೇಳ್ಬೋದಾಗಿತ್ತಲ್ವಾ? ಯೋಚನೆ ಮಾಡಿ. ಆಕಾಶದ ನಕ್ಷತ್ರಗಳನ್ನ ಯಾರು ಎಣಿಸೋದಕ್ಕೆ ಆಗಲ್ಲ. ಸೈಂಟಿಸ್ಟ್ ಹೇಳ್ತಾರೆ ಇವತ್ತು ಸ್ಪೇಸ್ ಇಸ್ ಇನ್ಫಿನಿಟ್ ಅಂತ. ಅದರ ಕೌಂಟ್ಲೆಸ್ ಆಫ್ ಸ್ಟಾರ್ಸ್ ಅದೇರ್ ಅಂತ ಹೇಳ್ತಾರೆ. ಸಮುದ್ರ ತೀರದಂತ ಉಸುಬು ಮಳ್ಳು ಎಣ್ಸೋದಕ್ಕಾಯ್ತದ? ಅದರ ನೋಟ್ ಕೊಂಡ್ಪಣ ಮಿಷಿನ್ ಬಂದೈತೆ, ನಾಣ್ಯಗಳನ್ನ ಎಣ್ಸಂತ ಮಿಷಿನ್ ಬಂದೈತೆ, ಎಲ್ಲಾರ ಬಂದ್ಬಿಟ್ಟು ಏನ್ರಿ ಮಳ್ಳು ಎಣ್ಸೋ ಮಿಷಿನ್ ಬಂದೈತಾ? ಸಾಧ್ಯನೇ ಇಲ್ಲ ರೀ, ಎಣ್ಸೋದಕ್ಕಾಗಲ್ಲ ರೀ. ಯಾವ್ದೋ ಒಂದ್ ಹೇಳ್ಬೋದು. ಯಾಕೆ ಹೇಳಿದ್ರು? ಹೇಳಿದ್ರು ಅಂತಂದ್ರೆ ಏನೋ ಒಂದು ಕಾರಣ ಇರಬೇಕು. ಏನದು ಅಂತಂದ್ರೆ, ಇವೆರಡು ಆಕ್ಚುಲಿ ಎರಡು ವಿಧವಂತ ರಕ್ಷಣೆ ಏನ್ ಮಾಡ್ತಾರೆ, ಸೂಚನೆ ಮಾಡ್ತಾರೆ. ಒಂದು ಪರಲೋಕ ರಕ್ಷಣೆ ಸೂಚನೆ ಮಾಡ್ತಾರೆ, ಇನ್ನೊಂದು ಭೂಲೋಕದ ರಕ್ಷಣೆ. ಹೇಗೆ? ಸಮುದ್ರ ತೀರಂತ ಉಸುಬು ಅಂದ್ರೆ ಮರಳು
ಅದೆಲ್ಲಿದೆ? ಭೂಮಿ ಮೇಲೆ ಇದೆ. ಅದು ಭೂಲೋಕ ರಕ್ಷಣೆ ಏನ್ ಮಾಡೋದು? ಸೂಚನೆ ಮಾಡೋದು. ಆಕಾಶದ ನಕ್ಷತ್ರ ಅಂತಂದ್ರೆ ಏನ್ರಿ? ಅದ್ರ ಮೇಲೆ ಇರೋಂಥದ್ದು. ಅದು ಪರಲೋಕದ ರಕ್ಷಣೆ ಏನ್ ಮಾಡ್ತದೆ? ಸೂಚನೆ ಮಾಡ್ತದ್ರಿ. ಅಂದ್ರೆ ಅದರಿಂದ 2 ರಕ್ಷಣೆಗಳಿದೆ ಬೈಬಲ್ ರೀ. ಅದರ ಇದನ್ನ ಬಗ್ಗೆ ನಾವು ಡೀಟೇಲ್ ಆಗಿ ಮುಂದೆ ಬರೋ ದಿನಗಳಲ್ಲಿ ನಾವು ಕ್ಲೀನಾಗಿ ಓದೋಣ. ಅದರ ಸೊ ಅದಕ್ಕೆ ಈ 2 ರಕ್ಷಣೆಗಳನ್ನ ದೇವರು ಏನಕ್ಕೆ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ? ಮತ್ತೆ ಯಾರಪ್ಪ ಈ 2 ರಕ್ಷಣೆಗೆ ಬರೋಂಥ ಜನಗಳು? ಯಾರೋ ಭೂಲೋಕದಲ್ಲಿರುವಂತ ಮಣ್ಣಿನ ಉಸುಬನ್ ತರ ಬರ್ತಾರೆ, ಯಾರೋ ಆಕಾಶದಲ್ಲಿ ಪರಲೋಕದಲ್ಲಿರುವಂತ ನಕ್ಷತ್ರಗಳ ತರ ಯಾರು ಇರ್ತಾರೆ ಅಂತಂದ್ರೆ ಇವೆರಡು 2 ಡಿಫ್ರೆಂಟ್ ಕ್ಲಾಸಸ್ ಆಫ್ ಪೀಪಲ್. ಅಂದ್ರೆ ಹಾಗಾದ್ರೆ ಯಾರು ಇವರು ಅಂತ ನೋಡೋದಾದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಯೇಸು ಕ್ರಿಸ್ತು ಆದಾಮ್ನು ಸೃಷ್ಟಿ ಮಾಡಿದ ತಕ್ಷಣ ಭೂಲೋಕಕ್ಕೆ ಬರಲ್ಲ ರೀ, ಅಥವಾ ಆದಾಮ್ ಪಾಪ ಮಾಡಿದ ತಕ್ಷಣ ಯೇಸು ಕ್ರಿಸ್ತು ಭೂಲೋಕಕ್ಕೆ ಬಂದು ಶಿಲುಬೆ ಮೇಲೆ ಸತ್ತಿಲ್ಲ ರೀ. ಯಾವಾಗಪ್ಪ ಸತ್ರು ಅಂದ್ರೆ ಸುಮಾರು 4000 ವರ್ಷಗಳ ನಂತರ ಯೇಸು ಕ್ರಿಸ್ತು ಬಂದು ಶಿಲುಬೆ ಮೇಲೆ ಪ್ರಾಣ ಕೊಟ್ಟರು. ಅದರ ಹಂಗಾರೆ ಯಾಕೆ ಆ ಟೈಮಲ್ಲಿ ಬಂದ್ರು ಅಂದ್ರೆ, ಗಲಾತ್ಯರ 4:4 ಮುಖಾಂತರ ಓದಂದ್ರೆ, ಒಂದು ಸಮಯದಲ್ಲಿ, ಸರಿಯಾದ ಸಮಯದಲ್ಲಿ ಮಗನ್ನ ಕಳಿಸರು ಅಂತ ಹೇಳ್ತಾರೆ. ಹಂಗೆ ದೇವ್ರ ಒಂದು ಟೈಮ್ ಫಿಕ್ಸ್ ಮಾಡೋರೆ. ಸರಿ, ಇದೆಲ್ಲ ಮುಂದೆ ಬರೋ ದಿನಗಳು ದೇವ್ರ ಚಿತ್ರ ಕ್ಲಾಸಸ್ ಅಲ್ಲಿ ಹೋಗ್ತಾ ನೋಡೋಣ. ಹಂಗಾರೆ ಏನಪ್ಪ ಟೈಮ್ ಅಂತಂದ್ರೆ, ಯೇಸು ಕ್ರಿಸ್ತು ಬರೋದಕ್ಕಿಂತ ಮುಂಚೆ ಸ್ವಲ್ಪ ಜನರಿದ್ರು. ಅದರ ಆಮೇಲೆ ಯೇಸು ಕ್ರಿಸ್ತು ಬಂದಿದ್ದ ನಂತರ ಕೂಡ ಏನಾಗಿದೆ? ಜನಗಳು ಇದ್ದಾರೆ. ಇದರಲ್ಲಿ ಎಲ್ಲ ಈ ನೋಡಿ, ಎರಡು ಗುಂಪಿನ ಜನಾಂಗದಲ್ಲೂ ಕೆಲವು ಜನ ಯೇಸು ಕ್ರಿಸ್ತನ ಏನ್ ಮಾಡಿದ್ದಾರೆ? ಅಂಗೀಕಾರ ಮಾಡಿದ್ದಾರೆ. ಕೆಲವು ಜನ ಅಂಗೀಕಾರ ಮಾಡಿಲ್ಲ ಅಲ್ವ? ಹಂಗಾರೆ ಯೇಸು ಕ್ರಿಸ್ತಕ್ಕಿಂತ ಮುಂಚೆ ಇದ್ದವ್ರಿಗೆಲ್ಲರಿಗೂ ಭೂಲೋಕದ ರಕ್ಷಣೆ, ಅವರೇ ಸಮೃದ್ಧಿರಂತ ಉಸುಬು. ಯೇಸು ಕ್ರಿಸ್ತು ಬಂದಿದ ನಂತರ, ಮೊದಲನೇ ಬರುವಿಕೆ ನಂತರ ಬಂದಿರಂತ, ಅವನ್ನ ನಂಬಿರಂತ ಕ್ರೈಸ್ತವರಿಗೆ, ಅವರಿಗೆ ಪರಲೋಕದ ರಕ್ಷಣೆ, ಅದೇ ಆಕಾಶ ಅಂತ ನಕ್ಷತ್ರಗಳು. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಏನ್ ಯಾಕೆ ಈ 2 ಒಂದು ಪೀಪಲ್ ಯಾರಿದು ಅಂತ ನೋಡೋದಂತಂದ್ರೆ ಏನ್ರಿ? ಇವಾಗ ನಾನು ನಿಮ್ಗೆ ಏನಾದ್ರು ಒಂದು ಪ್ರಶ್ನೆ ಕೇಳಿದ್ರೆ, ಏನಪ್ಪ ಭೂಲೋಕದಲ್ಲಿ ಆದಾಮ್ನ ಸೃಷ್ಟಿ ಮಾಡಿದಾಗಿಂದ ಇವತ್ತವರೆಗೂ ತುಂಬಾ ಶ್ರೇಷ್ಠವಾಗಿರೋಂಥ ವ್ಯಕ್ತಿ, ತುಂಬಾ ಗ್ರೇಟೆಸ್ಟ್ ಪರ್ಸನ್ ಇನ್ ದ ಬೈಬಲ್ ಯಾರು ಅಂತ ಹೇಳಿದ್ರೆ ನೀವೇನ್ ಹೇಳ್ತೀರಾ? ಫಸ್ಟ್ ನಿಮ್ಮ ಮನಸ್ಸಿಗೆ ಬರುತ್ತೆ ಅಬ್ರಾಹಂ ದೊಡ್ಡವ್ರು ಯಾರಿಲ್ಲ ಬದರ್. ಅಬ್ರಾಹಂ ತನ್ನ ಮಗನ್ನೇ ಬಲಿ ಕೊಟ್ಬಿಟ್ರು. ಕೆಲವು ಜನ ಮೋಸಸ್ ಅಂತ ಹೇಳ್ತಾರೆ. ಯಾಕೆ ಮೋಸಸ್ ಏನ್ ಮಾಡಿದ್ರು? ಕೆಂಪು ಸಮುದ್ರ ವಿಭಾಗಿಸ್ಬಿಟ್ರು. ಸ್ಯಾಮ್ಸನ್ ತನ್ನ ಪ್ರಾಣ ಹೋದ್ರು ಸರಿ, ಶತ್ರುಗಳನ್ನ ಏನ್ ಮಾಡಿದಾರೆ? ಅವನ್ನ ನಾಶ ಮಾಡಿದ. ಎಲಿಯಾ ಹಂಗಕ್ಕೆ ಏನೋಗ್ಬಿಟ್ರು, ಆಕಾಶಕ್ಕೆ ಹೋಗ್ಬಿಟ್ರು ಎಲ್ಲರ ಬೆಂಕಿ ರಥಗಳಲ್ಲಿ. ದಾವೀದು ಏನ್ರಿ ಒಂದ್ ಚಿಕ್ಕ ಕಲ್ಲಲ್ಲಿ ಯಾರು ನೋಡೋದು ಬಿಸಾಕೊಂಡ್ರಿ, ಗೋಲಿಯಾತನ. ಅದರ ಹಂಗಾರೆ ಇಷ್ಟೊಂದು ದೊಡ್ಡ ವ್ಯಕ್ತಿಗಳಲ್ಲಿ ಯಾರು ಎಲ್ಲಾರ್ಕಿಂತ ತುಂಬಾ ದೊಡ್ಡವರು? ಅಲ್ಲರ ಅದ್ ನೋಡ್ಬೇಕಲ್ಲ ನಾವು. ಸರಿ, ಓದೋಣ ಯಾರು ದೊಡ್ಡವರು ಅಂತ. ನಾವು ಯೇಸು ಕ್ರಿಸ್ತನ್ ಕೇಳ್ಬಿಡನ್ರಿ. ಅದು ನಮಗೂ ನಿಮ್ಗೆ ಯಾಕೆ ಅಲ್ವರ? ಯೇಸು ಕ್ರಿಸ್ತನ್ ಕೇಳಿದ್ರೆ ಯೇಸು ಕ್ರಿಸ್ತು ಕರೆಕ್ಟಾಗಿ ಏನ್ ಮಾಡ್ತಾರೆ? ಸತ್ಯನ ಹೇಳ್ತಾರೆ ಅಲ್ವರ? ಓದಿ ನೋಡೋಣ ಅಂತೀರಿ. ಮತ್ತೆ 11ನೇ ಅಧ್ಯಾಯ 11ನೇ ವಾಕ್ಯ, ಮ್ಯಾಥ್ಯೂ 11:11. ಶೆರ್ಲಿ ಸಿಸ್ಟರ್ ಓದ್ಬೋದಾ? ಶೆರ್ಲಿ ಸಿಸ್ಟರ್ ಓದಿ. ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಎದ್ದಿಲ್ಲ. ಆದರೂ ಪರಲೋಕ ರಾಜ್ಯದಲ್ಲಿರುವ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ನೋಡ್ರಿ, ಈ ವಾಕ್ಯನ ನಾವು 1000 ಸತಿ ಓದಿರ್ತೀರಿ. ಅದು ಯಾವ ತರ ಈ ವಾಕ್ಯ ಅರ್ಥ ಆಗಿದ್ಯಾ? ಏನ್ ಹೇಳ್ತಾರೆ? ಸ್ತ್ರೀಯಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದ ಯೋಹಾನಕ್ಕಿಂತ ದೊಡ್ಡವರು ಎದ್ದಿಲ್ಲ. ಇದೇನಿದು? ಈ ವಾಕ್ಯನ ಅರ್ಥ ಮಾಡ್ಕೊಂಡು ನೋಡ್ರಿ. ಏನ್ ಹೇಳ್ತಾರೆ ಅಂದ್ರೆ, ನೋಡಪ್ಪ, ಸ್ತ್ರೀಯಲ್ಲಿ ಎಷ್ಟೋ ಮನುಷ್ಯಗಳು ಹುಟ್ಟಾರಲ್ಲ. ಯಾರು ಹುಟ್ಟಾರೆ? ಅಬ್ರಾಮು, ಇಸಾಕು, ಯಾಕೋಬು, ದಾನಿಯಲು, ಯೋಬು, ಇವರೆಲ್ಲ ಹುಟ್ಟವ್ರೆ. ಸ್ಯಾಮ್ಸನ್, ದಾವೀದೆಲ್ಲ ಹುಟ್ಟವ್ರೆ, ಇಲ್ಲ ಅಂತಿಲ್ಲ. ಇವ್ರೆಲ್ಲರಲ್ಲಿಯೂ ಸ್ತ್ರೀಯಲ್ಲಿ, ಇವರೆಲ್ಲ ಸ್ತ್ರೀಯಲ್ಲಿ ತರ ಹುಟ್ಟಿರೋದು. ಇವರೆಲ್ಲರಲ್ಲಿಯೂ ಎಲ್ಲಾರ್ಕಿಂತ ದೊಡ್ಡವರಿರಂತೆ ಸ್ನಾನಿಕನ ಯೋಹಾನ. ಇವ್ರಕ್ಕಿಂತ ದೊಡ್ಡವ್ರು ಇನ್ಯಾರು ಇದ್ದಿಲ್ಲ ಅಂತ ಹೇಳ್ತಾರೆ. ಇವ್ರು ಎಲ್ಲಾರ್ಕಿಂತ ದೊಡ್ಡರು ಅಂತ ಹೇಳ್ತಾರೆ. ಆದ್ರೆ ಏನ್ ಹೇಳ್ತಾರೆ ಮುಂದಕ್ಕೆ? ಆದರೂ ಅಂತ ಒಂದು ಕಂಡೀಷನ್ ಇಟ್ಬಿಡ್ತಾರೆ. ಇವರೆಷ್ಟೇ ದೊಡ್ಡವರಾಗಿರ್ಬೋದು, ಆದರೂ ಒಂದು ಕಂಡೀಷನ್ ಏನಪ್ಪಾ ಇದೆ ಅಂದ್ರೆ, ಪರಲೋಕ ರಾಜ್ಯಕ್ಕೆ ಬರುವಂತ ಒಬ್ಬ ಚಿಕ್ಕ ವ್ಯಕ್ತಿ ಯೋಹಾನನ್ಕಿಂತ ಏನಾಗಿದಾರಂತೆ? ದೊಡ್ಡವರಾಗಿದ್ದಾರಂತೆ. ಅದೇನರ್ಥ ನೋಡ್ರಿ? ಯೋಹಾನ ಎಷ್ಟೇ ದೊಡ್ಡ ವ್ಯಕ್ತಿ ಇರ್ಬೋದು ಭೂಲೋಕದಲ್ಲಿ, ಸ್ತ್ರೀಗಳು ಹುಟ್ಟಿರೋರಲ್ಲಿ ಭೂಲೋಕ ಲೆವೆಲ್ ಅಲ್ಲಿ ಎಲ್ಲಾರ್ಕಿಂತ ಇವರೇ ದೊಡ್ಡವರು, ಇವ್ರಕ್ಕಿಂತ ದೊಡ್ಡವ್ರು ಯಾರಿಲ್ಲ. ಆದ್ರೆ ಪರಲೋಕಕ್ಕೆ ಬರ್ತಾರೆ ಗೊತ್ತಾ? ಪರಲೋಕ ರಾಜ್ಯಕ್ಕೆ ಹೋಗ್ತಾ ಗೊತ್ತಾ? ಪರಲೋಕ ರಕ್ಷಣೆಗೆ ಹೋಗ್ತಾ ಗೊತ್ತಾ? ಇವಾಗ ತಾನೇ ಹೇಳ್ದಲ್ಲ 2 ರಕ್ಷಣೆ ಇದೆ ಅಂತ. ಪರಲೋಕ ರಕ್ಷಣೆಗೆ ಹೋಗ್ತಾ ಗೊತ್ತಾ? ಆ ಪರಲೋಕ ರಕ್ಷಣೆಗೆ ಹೋಗಂತ ಒಂದು ಗುಂಪಲ್ಲಿ ತುಂಬಾ ಕನಿಷ್ಠವಾದಂತ ಒಂದು ವ್ಯಕ್ತಿ, ತುಂಬಾ ಚಿಕ್ಕದಾಗಿರಂತ ವ್ಯಕ್ತಿ, ಅವ್ರು ಹೇಗಪ್ಪ ಇದಾರೆ ಅಂತಂದ್ರೆ ಯೋಹಾನನ್ಕಿಂತ ದೊಡ್ಡವ್ರು ಅಂತೀರಿ. ಅಂದ್ರೆ ಇದ್ರಲ್ಲಿ ನಮ್ಗೆ ಏನ್ ಗೊತ್ತಾಗ್ತಾರೆ ಅಂತಂದ್ರೆ, ಯೋಹಾನ ಎಷ್ಟೇ ದೊಡ್ಡವರಾಗಿರ್ಬೋದು ಭೂಲೋಕದ ರಕ್ಷಣೆ ಸಂಬಂಧವಾಗಿ, ಆದ್ರೆ ಪರಲೋಕದ ರಕ್ಷಣೆಗೆ ಸಂಬಂಧವಾಗಿ ಇವ್ರು ಇನ್ನ ಚಿಕ್ಕವ್ರೆ.
ಇವ್ರು ದೊಡ್ಡವರಾಗಿಲ್ಲ ಪರಲೋಕ ರಕ್ಷಣೆಗೆ ಹೋಗುವಂಥದ್ದು. ಅಂದ್ರೆ ಏನರ್ಥ ಅಂದ್ರೆ ಇವರು ಪರಲೋಕ ರಕ್ಷಣೆಗೆ ಬರಲ್ಲ ಅಂತ ಅರ್ಥ. ಅಂದ್ರೆ ಹಂಗಾರೆ ಪರಲೋಕ ರಕ್ಷಣೆಗೆ ಯಾರಪ್ಪ ಬರ್ತಾರೆ ಅಂತಂದ್ರೆ ಯೇಸು ಕ್ರಿಸ್ತು ಬಂದಿದ ನಂತರ. ಯಾಕಂದ್ರೆ ಯೋಹಾನ ಯಾವಾಗ ಇದ್ದಿದ್ದ? ಯೇಸು ಕ್ರಿಸ್ತಕ್ಕಿಂತ ಮುಂಚೆ ತಾನೇ ಇದ್ದಿದ್ದು. ಯೇಸು ಕ್ರಿಸ್ತಕ್ಕೆ ಮುಂಚೆ ತಾನೇ ಜನ್ಮ ತಗೊಂಡಿದ್ದವ್ರ. ಅಂದ್ರ ಯೇಸು ಕ್ರಿಸ್ತು ನಂತರ ಅಲ್ವರ ಯಾರೆಲ್ಲ ರಕ್ಷಣೆ ಹೊಂತಾರೋ ಅವ್ರಿಗೆ ಮಾತ್ರ ಪರಲೋಕದ ರಕ್ಷಣೆ. ಮಿಕ್ದವ್ರು ಎಲ್ಲರಿಗೂ ಏನ್ರಿ ಭೂಲೋಕದ ರಕ್ಷಣೆ ಅಲ್ವರ. ಏನ್ರಿ ಅವ್ರಕ್ಕಿಂತ ಮುಂಚೆ ಇರೋರು. ಅದಕ್ಕೆ ಏನ್ರಿ ದಾವೀದು, ಅಬ್ರಾಮು, ಇಸಾಕು, ಯಾಕೋಬು ಇವರೆಲ್ಲ ಎಲ್ಲೋದ್ರ? ಎಲಿಯ, ಏನಾಕು ಎಲ್ಲೋದ್ರ? ವಾಕ್ಯ ಓದಿ ನೋಡಂತ ಎಲ್ಲೋದ್ರು ಅಂತ ನೋಡೋಣ. ಯೋಹಾನ 3:13. ಭಾಸ್ಕರ್ ಬದರ್ ಓದ್ಬೋದಾ? ಯೋಹಾನ 3:13 ಭಾಸ್ಕರ್ ಬದರ್. ಓಕೆ, ಸರೋಜ ಸಿಸ್ಟರ್ ಓದ್ಬೋದಾ? ಶಡ್ರಾಕ್ ಬದರ್ ಓದಿ. ಪರಲೋಕದಿಂದ ಇಳಿದು ಬಂದವನೇ ಅಂದರೆ ಮನುಷ್ಯ ಕುಮಾರನೇ ಹೊರತು ಮತ್ತಾರು ಪರಲೋಕಕ್ಕೆ ಏರಿ ಹೋದವರಲ್ಲ. ನೋಡ್ರ ಏನ್ ಹೇಳ್ತಾರೆ? ಪರಲೋಕದಿಂದ ಇಳಿದು ಬಂದವನೇ ಅಂದರೆ ಮನುಷ್ಯ ಕುಮಾರನೇ ಹೊರತು ಬೇರೆ ಯಾರೋ ಪರಲೋಕಕ್ಕೆ ಹೇಳ್ತಾರೆ. ಪರಲೋಕದಿಂದ ಬಂದವ್ರು ಯಾರು? ನಮ್ಮ ರಕ್ಷಕ ಯೇಸು ಕ್ರಿಸ್ತ ಬಂದು ಪರಲೋಕದಿಂದ ತಾನೆ. ಇವರೊಬ್ಬರೇ ಪರಲೋಕದಿಂದ ಬಂದಿರೋದು ಅಂತ ಬೈಬಲ್ ಹೇಳ್ತಾರೆ. ಮತ್ತೇನ್ ಹೇಳ್ತಾರೆ? ಇಲ್ಲಿಂದ ಪರಲೋಕಕ್ಕೆ ಯಾರೋ ಹೋಗಿದಾರ ಅಂತಂದ್ರೆ ಏನ್ ಹೇಳ್ತಾರೆ? ಏನ್ರಿ ಮತ್ಯಾರೋ ಪರಲೋಕಕ್ಕೆ ಏರಿ ಹೋಗಿಲ್ಲ. ಯೇಸು ಕ್ರಿಸ್ತನೇ ಹೊರತು. ಯೇಸು ಕ್ರಿಸ್ತನೇ ಭೂಲೋಕದಿಂದ ಪರಲೋಕಕ್ಕೆ ಹೋಗಿರೋದು. ಅವರೇ ಅಲ್ಲಿಂದ ಬಂದಿರೋದು. ತಿರ್ಗಾ ಅಲ್ಲೇ ಹೋಗಿರೋದು ಅವರೊಬ್ಬರೇ. ಇನ್ಯಾರು ಇಲ್ಲ ಅಂತಂದ್ಬಿಟ್ಟು ನಾನು ಹೇಳ್ತಾ ಇಲ್ಲ, ಸತ್ಯವೇದ ವಾಕ್ಯ ಹೇಳ್ತಾ ನೋಡ್ತೀನಿ. ಯಾರು ಪರಲೋಕಕ್ಕೆ ಏನಾಗಿರಂತೆ ಹೋಗಿಲ್ವಂತೆ. ಏನು ನೋಡಿ ಯೇಸು ಕ್ರಿಸ್ತ ಹೇಳ್ತಾರೆ. ನಾನೇನು ಹೇಳಿದ್ರೆ ನಂಬಕ್ಕೆ ಹೋಗ್ಬಿಡಿ. ಯೇಸು ಕ್ರಿಸ್ತ ಹೇಳೋದು ನಂಬೇಕಲ್ವಾ? ಯೇಸು ಕ್ರಿಸ್ತ ಸುಮ್ಮನೆ ಸುಳ್ಳು ಹೇಳ್ಬಿಡ್ತಾರ? ಅಬ್ರಾಮು, ಇಸಾಕು, ಯಾಕೋಬು ಎಲ್ಲ ಪರಲೋಕಕ್ಕೆ ಬಂದವ್ರೆ ಅಂತ ಹೇಳ್ತಾರ? ಏನ್ ಹೇಳ್ತಾರೆ ಇಲ್ಲಿ? ಯಾರು ಪರಲೋಕಕ್ಕೆ ಹೋಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹೇಳಿದ್ದು ಇವ್ರಿಗೆಲ್ಲ ಭೂಲೋಕ ರಕ್ಷಣೆ. ಈ ಪರಲೋಕದ ರಕ್ಷಣೆ ಕ್ರಿಸ್ತನ ಬಂದಿದ ನಂತರ ಮಾತ್ರ. ಮತ್ತೆ ಇವರೆಲ್ಲ ಎಲ್ಲೋದ್ರು? ಇವರೆಲ್ಲ ಎಲ್ಲವ್ರೆ ಅಂತ ಅಂದ್ಬಿಟ್ಟು ಸತ್ಯವೇದ ಹೇಳ್ತಾರೆ. ನೋಡಿತೀನಿ, ಓದೋಣ. ಎಲ್ಲಿ ಅಂದ್ರೆ ಅಪೊಸ್ತಲ ಕೃತ್ಯಗಳು 2:34. ಸರೋಜಾ ಸಿಸ್ಟರ್ ಓದ್ಬೋದಾ? ಸರೋಜಾ ಸಿಸ್ಟರ್ ಏನಿದ್ದೀರಾ? ಡ್ಯಾನಿಯಲ್ ಬ್ರದರ್, ಸರಿ ಓದ್ರಿ ಬ್ರದರ್. ನೀವು ನೋಡಿ ಕೇಳುವುದನ್ನು ಸುರಿಸಿದ್ದಾನೆ. ದಾವೀದನು ಆಕಾಶಕ್ಕೆ ಏರಿ ಹೋಗಲಿಲ್ಲವಲ್ಲ. ನೋಡ್ರ ತಾನೇ ದಾವೀದನು ಆಕಾಶಕ್ಕೆ ಏರಿ ಹೋಗಲಿಲ್ವಲ್ಲ. ತಾನೇ ಹೇಳಿದ ಮಾತೇನೆಂದರೆ, ನಾನು ನಿಮ್ಮ ವಿರೋಧಗಳನ್ನು ನನ್ನ ಪಾದಗಳಿಗೆ ಪೀಠವಾಗ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತಿಕೊಂಡಿರುವೆ ಎಂದು ಕರ್ತನು ನನ್ನ ಒಡೆಯನಿಗೆ ನುಡಿದನು ಎಂಬುದೇ. ನೋಡ್ರ ಕ್ಲೀನ್ ಆಗಿ ಐತೆ ನೋಡಿದ್ರಿ. ದಾವೀದನು ಪರಲೋಕಕ್ಕೆ ಹೋಗಿಲ್ಲ ರೀ ಅಲ್ವರ. ಆಕಾಶಕ್ಕೇರಿ ಹೋಗಿಲ್ಲ. ಎಲ್ಲೋದ್ರು? ಎಲ್ಲವ್ರೆ? 1 ಥೆಸಲೋನಿಕ 4ನೇ ಅಧ್ಯಾಯ 16ನೇ ವಾಕ್ಯ. 1 Thessalonians 4:16. ಓದಿ ಪುಷ್ಪಾಸ್ಟರ್. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ನೋಡ್ರ ಆಗ ಯಾವಾಗ? ಕರ್ತನು ತಾನೇ 2ನೇ ಬರಿಕೆಯಲ್ಲಿ ಬರ್ಬೇಕಾದ್ರೆ ಆವಾಗ ಕ್ರಿಸ್ತನ ಸತ್ತವರು ಫಸ್ಟ್ ಎದ್ದು ಬರ್ತಾರೆ ಬರ್ತು. ಯಾರು ಹಂಗೆ ಪರಲೋಕಕ್ಕೆ ಹೋಗಲ್ಲ. ಬೈಬಲ್ ಎಷ್ಟು ಕ್ಲಿಯರ್ ಇದೆ ನೋಡ್ತೀರಿ. ಅದಕ್ಕೆ ಯೇಸು ಕ್ರಿಸ್ತು ಧೈರ್ಯವಾಗಿ ಹೇಳಿದ್ದೆ ಗೊತ್ತಾ? ಹೇಳ್ತಾರೆ ಸಮಾಧಿಲಿ ಮಲಗಿರೋರು ಎಲ್ಲರೂ ಅಂತ ಹೇಳ್ತಾರೆ. ಯೋಹನ 5:28. ಯೋಹನ 5:28. ರಮೇಶ್ ಪದರ್ ಓದ್ಬೋದಾ? ರಮೇಶ್ ಪದರ್ ಲೈನ್ ಇದ್ದೀರಾ? ರಮೇಶ್ ಪದರ್ ಓಕೆ. ರಂಗಸ್ವಾಮಿ ಪದರ್ ಓದಿ. ಅದಕ್ಕೆ ಆಶ್ಚರ್ಯಪಡಬೇಡಿರಿ, ಸಮಾಧಿಗಳಲ್ಲಿರುವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಬಂದ್ಬಿಡೈತಾ? ಇಲ್ಲ ರೀ. ಯಾವ ಬರ್ತಾರೆ? ಯೇಸು ಕೃಷ್ಣ 2ನೇ ಬರುವಿಕೆಯಲ್ಲಿ ಆತನ ಧ್ವನಿ ಕೇಳಿ, ತುತ್ತೂರಿಯ ಧ್ವನಿ ಕೇಳಿ ಬರೋಂಥ ಕಾಲ ಬರ್ತದೆ. ಇವಾಗ ಇನ್ನೇನಾಗಿಲ್ಲ, ಬಂದಿಲ್ಲ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಯಾರು ಪರಲೋಕಕ್ಕೆ ಏನಾಗಿಲ್ಲ, ಇರೋಗಿಲ್ಲ. ಅದಕ್ಕೆ ಕೆಲವು ಜನಕ್ಕೆ ಡೌಟ್ ಬಂದ್ಬಿಡ್ತಾರೆ, ಬ್ರದರ್ ಹಂಗನ್ಬಿಟ್ರೆ ಎಲಿಯೇ ಎಲ್ಲೋದ್ರು ಬ್ರದರ್? ಅದರ ಎಲಿ ಎಲ್ಲೋದ್ರಂತೆ? ಸುಂಟ್ರ ಗಾಳಿಯಲ್ಲಿ ಏನ್ರಿ ರಥಾಶ್ವರದಲ್ಲಿ, ಅಗ್ನಿಯ ರಥಾಶ್ವರದಲ್ಲಿ ಎಲ್ಗೋದ್ರು ಅವರು? ಹೋದ್ರು ಅಂತ ಬೈಬಲ್ ಕೊಟ್ಟಿದ್ದೆ ಅಲ್ವಾ? ವಾಕ್ಯ ಓದನ. 2ನೇ ಅರಸು 2:11. ವಿಲಾಸ್ ಬ್ರದರ್ ಓದ್ತೀರಾ? 2 Kings 2:11. 2 Kings 2:11.
ಓದಿ. ಹ್ಮ್ ನಾನು ನಿನ್ನನ್ನು ಬಿಟ್ಟು ಹೊರಟ ಕೂಡಲೇ ಹ್ಮ್ ಯೆಹೋವನ ಆತ್ಮವು ನಿನ್ನನ್ನು ನನಗೆ ಗೊತ್ತಿಲ್ಲದ ಬೇರೊಂದು ಸ್ಥಳಕ್ಕೆ ಒಯ್ಯುವನು. ಇಲ್ಲ ಬ್ರದರ್, ನೀವ್ ಯಾವ್ದು ಓದ್ತಾ ಇದೀರಾ? ನೀವು ಸ್ಕ್ರೀನ್ ನೋಡ್ಕೊಂಡು ಓದ್ಬಾರ್ದು, ಬೈಬಲ್ ತಗೊಂಡು ಓದ್ಬೇಕು. ಪಾಷ ಒಂದು ಅರಸುಗಳು ಇಲ್ಲ ಇಲ್ಲ, 18:12 ಪಾಷ. ನೋ, ಸೆಕೆಂಡ್ ಕಿಂಗ್ಸ್ 2:11 ಓದಿ. ಎರಡನೇ ಅರಸು. ಸೆಕೆಂಡ್ ಕಿಂಗ್ಸ್. ಹಾ, ವಿಲಾಸ್ ಬ್ರದರ್ ಓದ್ತೀರಾ? ಸೆಕೆಂಡ್ ಕಿಂಗ್ಸ್ 2:11 ಬೈಬಲ್ ಓದಿ ವಾಕ್ಯಗಳೆಲ್ಲ. ಓಕೆ. ಅವರು ಮಾತಾಡುತ್ತಾ ಮುಂದೆ ಹೋಗುತ್ತಿರುವಾಗ ಪಕ್ಕನೆ ಅಗ್ನಿಮಯವಾದ ರಥಾಶ್ವಗಳು ನಡುವೆ ಬಂದು ಅವರನ್ನು ವಿಂಗಡಿಸಿದವು. ಎಲಿಯನು ಸುಳುಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು. ಪರಲೋಕಕ್ಕೆ ಎಲೀಷನು ಹೋದ್ರು ನೋಡ್ರ ಬದರ್, ಪರಲೋಕ ಹೋದ್ರ ಕೊಟ್ಟೈತಲ್ಲ ಬದರ್, ಹೆಂಗ್ ಬದರ್ ಇಲ್ಲ ಅಂತಂತೀರಾ ಅಂತಂದ್ರು. ಅದಕ್ಕೆ ಹೆಸರು ಮಾಡ್ತಾರೆ ಪರಲೋಕ ಅಂತ ನಂಬ್ಬಿಡ್ತಾರೆ. ಆದ್ರೆ ಇವ್ರು ಪರಲೋಕಕ್ಕೆ ಹೋದ್ರೆ ಯಾಕೆ ಯೇಸು ಕ್ರಿಸ್ತ ಯಾರು ಪರಲೋಕಕ್ಕೆ ಏರಿ ಬಂದಿಲ್ಲ ಅಂತಂದ್ರು? ಪರಲೋಕಕ್ಕೆ ಏರಿ ಹೋದವನು ಯಾರಿಲ್ಲ ಅಂತ ಯಾಕೆ ಹೇಳ್ಬೇಕಾಯ್ತು? ಹಂಗಾರೆ ಯೇಸು ಕ್ರಿಸ್ತ ಗೊತ್ತಿಲ್ಲ ಎಲ್ಲಿಯ ಪರಲೋಕಕ್ಕೆ ಹೋಗೋರಂತ. ಮತ್ತೆ ಎಲ್ಲೋದ್ರು? ಅದರ ಆಕ್ಚುಲಿ ಎಲಿಯ ಪರಲೋಕಕ್ಕೆ ಹೋಗಿಲ್ಲ ರೀ. ಅದರ ಆಕ್ಚುಲಿ ಇವ್ರನ್ನ ದೇವರ ಆತ್ಮ ಅವಾಗ ಏನ್ ಮಾಡ್ತಾ ಇತ್ತ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಈ ಥರ ಒಯ್ಕೊಂಡು ಟ್ರಾನ್ಸ್ಫರ್ ಮಾಡ್ತಾ ಇದ್ರು. ಅದೇ ಇಲ್ಲಾಗಿರೋದು. ಅದಕ್ಕೆ ಎಲಿಯನ ಬಿಟ್ಟು ಹುಡ್ಕೋದಿಕ್ಕೆ ಅಂತ ಅಂದ್ಬಿಟ್ಟು ಸೇವಕರನ್ನ ಕಳಿಸ್ತಾರೆ ನೋಡ್ರಿ ಅಂತೀನಿ ಅಲ್ವರ. ಅದೇ ಅಧ್ಯಾಯದಲ್ಲಿ ಕೊಟ್ಟಾರೆ, ಎಲಿಯನ ಹುಡ್ಕೋದಿಕ್ಕೆ ಏನ್ ಮಾಡೋದಂತೆ, ಸೇವಕರನ್ನ ಕಳಿಸಿದ್ರು ಅಂತ. ಎಲ್ಲಿ ಎರಡನೇ ಅರಸಲ್ಲಿ 2ನೇ ಅಧ್ಯಾಯ 16ನೇ ವಾಕ್ಯ ಓದ್ರಿ ಬದರ್. 16th ವರ್ಷ ಓದಿ ವಿಲಾಸ್ ಬದರ್. ಅನಂತರ ಅವರು ಅವನಿಗೆ, ನಿನ್ನ ಸೇವಕರಾದ ನಮ್ಮಲ್ಲಿ 50 ಮಂದಿ ಬಲಿಷ್ಠ ಜನರಿದ್ದಾರೆ. ನಿನ್ನ ಯಜಮಾನನನ್ನು ಹುಡುಕು ಹೋಗುವುದಕ್ಕೆ ಅವರಿಗೆ ಅಪ್ಪಣೆಯಾಗಲಿ. ಯೆಹೋವನ ಆತ್ಮವು ಅವನನ್ನು ಎತ್ತಿಕೊಂಡು ಹೋಗಿ ಒಂದು ಬೆಟ್ಟದ ಮೇಲಾಗಲಿ ತಗ್ಗಿನಲ್ಲಾಗಲಿ ಇಟ್ಟಿರಬಹುದು ಎಂದು ಹೇಳಿದರು. ನೋಡ್ರ, ಯೆಹೋವನ ಆತ್ಮ ಅವನ ತಗೊಂಡು ಹೋಗಿ ಒಂದು ಬೆಟ್ಟದ ಮೇಲೆ ತಗ್ಗ ಮೇಲೆ ಇಟ್ಟಿರ್ಬೋದು ಅಂತ ಹೇಳ್ತಾರೆ. ಈ ತರ ಆ ಕಾಲದಲ್ಲಿ ಮಾಡ್ತಾ ಇದ್ದಾರೆ, ಎಲಿಯನ್ನ ಮಾಡ್ತಾ ಇದ್ರು. ಎಲ್ಲಿದೆ ವಾಕ್ಯ? 1ನೇ ಅರಸು 18:12 ಓದಿ. ಫಸ್ಟ್ ಕಿಂಗ್ಸ್ 18:12 ಓದಿ. ಶಡ್ರಾಕ್ ಬ್ರದರ್ ಇವಾಗ ಓದಿ, ಅವಾಗ ಓದಲ್ಲ ವಾಕ್ಯ ಓದಿ. ನಾನು ನಿನ್ನನ್ನು ಬಿಟ್ಟು ಹೊರಟ ಕೂಡಲೇ ಯೆಹೋವನ ಆತ್ಮವು ನಿನ್ನನ್ನು ನನಗೆ ಗೊತ್ತಿಲ್ಲದ ಬೇರೊಂದು ಸ್ಥಳಕ್ಕೆ ಒಯ್ಯುವುದು. ನಾನು ಹೋಗಿ ಅಬ್ರಾಮನಿಗೆ ಹೇಳುವಲ್ಲಿ ನೀನು ಅವನಿಗೆ ಸಿಕ್ಕದೆ ಹೋದರೆ ಅವನು ನಿನ್ನನ್ನು ಕೊಂದು ಹಾಕುವನು. ನಾನು ಬಾಲಾರಭ್ಯ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಲ್ಲವೇ? ನೋಡ್ರ ಹೇಳ್ತಾರೆ, ನೀನೇನ ಹೇಳ್ತೀಯ ಹೋಗ ಅಹಾಬ್ಗೆ ಹೇಳ್ಬಿಡು ಅಂತ. ನಾನು ಹೋಗಿ ಅಹಾಬ್ಗೆ ಹೇಳೋ ಅಷ್ಟೊತ್ತಿಗೆ ನೀ ಇರೋದಿಲ್ಲಪ್ಪ ಇಲ್ಲಿ. ಯೆಹೋವನ ಆತ್ಮ ಬಂದು ನೀನು ಇಲ್ಲ ಅಂದ್ರೆ ತೊಗೊಂಡೋಗ್ಬಿಡ್ತಾರೆ, ತಗ್ಗಿನ ಮೇಲೆ ಬೆಟ್ಟ ಮೇಲೆ ಇಟ್ಬಿಡ್ತಾರೆ. ಅಹಾಬ್ ದಿನ ಹುಡ್ಕೊಂಡು ಬಂದ್ರೆ ಇಲ್ಲ ಅಂತಾನೆ ನನ್ನ ಸೈಜ್ ಹಾಕ್ಬಿಡ್ತಾನೆ ಅಂತ ಹೇಳ್ತಾ ಹೊಣಿತೀನಿ. ನೋಡ್ರ, ಅಂದ್ರೆ ಇವರು ಪರಲೋಕಕ್ಕೆ ಎಲ್ಲೂ ಹೋಗಿಲ್ಲ ರೀ. ದೇವ್ರೇನ್ ಮಾಡೋರು, ಅವ್ರನ್ನ ಆಕಾಶಕ್ಕೆ ಕೊಡೋಗಿ ಇನ್ನೊಂದು ಜಾಗದಲ್ಲಿ ಮಾಡೋರು ಬಿಟ್ಬಿಡೋರಿ. ದಿಕ್ಕೆ ಎಲಿಯ ಎಷ್ಟೋ ವರ್ಷಗಳ ನಂತರ ಒಂದು ಲೆಟರ್ ಬರೀತಾರೆ ನೋಡಿರ್ತೀನಿ. 2ನೇ ಪೂರ್ವಕಾಲ ವೃತ್ತಾಂತ 21:12 ರಂಗಸ್ವಾಮಿ ಬದರ್ ಓದಿ. 2ನೇ ಪೂರ್ವಕಾಲ ವೃತ್ತಾಂತ 21:12. ಓದಿ ಪುಷ್ಪಲತಾ ಅಷ್ಟ ಓದಿ. ಹೀಗಿರಲು ಪ್ರವಾದಿಯಾದ ಎಲಿಯನು ಕಾಗದದ ಮೂಲಕವಾಗಿ ಅವನಿಗೆ, ನಿನ್ನ ಪೂರ್ವಿಕನಾದ ದಾವೀದನ ದೇವರಾಗಿರುವ ಯೆಹೋವನ ಮಾತನ್ನು ಕೇಳು. ನೀನು ನಿನ್ನ ತಂದೆಯಾದ ಯೆಹೋಷಾಫಾಟನ ಮಾರ್ಗದಲ್ಲಿಯೂ ಯೆಹೂದ್ಯರ ಅರಸನಾದ ಆಸನ ಮಾರ್ಗದಲ್ಲಿಯೂ ಸಾಕು ನಡೆಯಲಿಲ್ಲ. ನೋಡ್ರ, ಕಾಗದ ಮೂಲಕ ಏನ್ ಹೇಳ್ತಾ ನೋಡಿದ್ರಿ. ಲೆಟರ್ ಬರೋದ ಎಲಿಯ ಪರಲೋಕ ಲೆಟರ್ ಬರೋದ ಡೆಲಿವರಿ ಮಾಡಿದ್ಯಾರ ನೋಡ್ರ. ಸರಿ, ಅದಕ್ಕೆ ಎಲ್ಲ ಪರಲೋಕ ಅಂತ ತಿಳ್ಕೊಂಡ್ಬಿಡ್ತಾರೆ. ಸರಿ, ಮತ್ತೆ ಕನ್ನಡದಲ್ಲಿ ಏನಕ್ಕೆ ಬೈಬಲ್ ಪರಲೋಕ ಅಂತ ಹಾಕೋರೆ ಅದರ? ಸರಿ, ಇಲ್ಲಿ ಯಾರು ತೆಲುಗು ಓದೋರು ಇದ್ದೀರಾ? ತೆಲುಗು ಬೈಬಲ್ ಓದೋರು ಯಾರು ಇದ್ದೀರಾ? ಹಿಂಗೆ ಇಲ್ಲಿ ಯಾರು ಸೋದರಿಗಳು ತೆಲುಗು ಓದ್ತೀರಾ? ಯಾರಿಗ ಗೊತ್ತಾ? ಯಾರಿಗೂ ಗೊತ್ತಿಲ್ವಾ? ಸರಿ, ತೆಲುಗು ಬೈಬಲ್ ಇದ್ರೆ ದಯವಿಟ್ಟು ಓದಿ. ತೆಲುಗು ಬೈಬಲ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಎಲಿಯ ಆಕಾಶಮುಖ ಬೆಳ್ಳಿನಾರು ಅಂತ ಕೊಟ್ಟಿದೆ. ಎಲ್ಲಿಗೋದ್ರು ಆಕಾಶಕ್ಕೆ ಅಂತ. ಇನ್ನೊಂದು ಕನ್ನಡ KJV ಬೈಬಲ್ ಯಾರ ಹತ್ರ ಇದ್ರೆ ಅದಲ್ಲೂ ಓದಿ, ಅದಲ್ಲೂ ಕೂಡ ಕೊಟ್ಟಿದೆ. ಯಾರ ಹತ್ರ ಇದೆಯಾ ಕನ್ನಡ KJV ಬೈಬಲ್? ಯಾರ ಹತ್ರ ಕನ್ನಡ KJV ಬೈಬಲ್? ಸರಿ, ಇಲ್ಲ ಅಂದ್ರೆ ನಾನು ಸ್ಕ್ರೀನಲ್ಲಿ ಹಾಕಿದ್ದೀನಿ ನೋಡಿ, ಅದು ಕನ್ನಡ KJV ಬೈಬಲ್ದೆ. ಯಾರು ದಯವಿಟ್ಟು ಓದ್ರಿ. 2ನೇ ಅರಸು 2:11 ಸ್ಕ್ರೀನಲ್ಲಿ ಇರೋ ಪ್ರಕಾರ ಓದಿ. ಶಟ್ರಾಕ್ ಬಂದವ್ರು ಓದಿ. 2 ಅರಸು 2:11 ಹಾ.
ಅವರು ನಡೆದ ಒಂದು ಅದೆಲ್ಲ ಪಶೆ ಕರೆಕ್ಟ್. ಅವರು ನಡೆದ ಒಂದು ಮಾತನಾಡಿಕೊಂಡಿರುವಾಗ ಅಂದದ್ದೇನೆಂದರೆ, ಇಗೋ, ಬೆಂಕಿ ರಥೆಯು ಬೆಂಕಿಯ ಕುದುರೆಗಳು ಅವರಿಬ್ಬರನ್ನು ವಿಂಗಡಿಸಿದವು. ಎಲಿಯನು ಬಿರುಗಾಳಿಯಲ್ಲಿ ಆಕಾಶಕ್ಕೆ ಏರಿ ಹೋದನು. ಡ್ರಾಯಿಂಗ್ ಕೊಟ್ಟಾರಂತೆ ಆಕಾಶ ಅಲ್ವರ. ಅದಕ್ಕೆ ನಾವು ಬೇರೆ ಬೈಬಲ್ ಇಟ್ಕೊಂಡು ಕಂಪೇರ್ ಮಾಡ್ಕೊಂಡು ಓದಿದ್ರೆ ನಮ್ಗೆ ಕ್ಲೀನಾಗಿ ಗೊತ್ತಿರುತ್ತೆ. ವಾಕ್ಯದಿಂದ ಓದ್ಬೇಕ್ರಿ. ಹೆಂಗೆ ಓದೋ ಬೈಬಲ್ ಫಸ್ಟ್ ಕ್ಲಾಸ್ ಓದಲ್ಲ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಯೆಹೋವನ ಶಾಸ್ತ್ರ ಹುಡುಕಿ ಮಾಡ್ರಿ ಓದ್ರಿ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಅದಕ್ಕೆ ನೋಡ್ಬೇಕಾರೆ ಯಾರು ಪರಲೋಕಕ್ಕೆ ಹೋಗಿಲ್ಲ ರೀ. ದಾವೀದ, ಅಬ್ರಾಮ್, ಇಸಾಕೆಲ್ಲ ಯಾರು ಪರಲೋಕಕ್ಕೆ ಹೋಗಿಲ್ಲ. ಅವರು ದೇವ್ರಿಗೆ ನಂಬಿಕಸ್ಥರಾಗಿದ್ರು. ದೇವ್ರ ಮಾರ್ಗದ ಏನ್ ಮಾಡೋದು ನಂಬಿಟ್ಟು ಅಂದ್ರೆ ನಂಬಿಕೆಯಾಗೆ ನಡೆದ್ರು. ಮರಣದವರೆಗೂ ದೇವ್ರಿಗೆ ನಂಬಿಕಸ್ಥರಾಗಿದ್ರು. ಅದರ ಮತ್ತೆ ಅವ್ರಿಗೆ ಏನು ಪ್ರೈಸು? ಮತ್ತೆ ಪರಲೋಕಕ್ಕೆ ಹೋಗಿಲ್ಲ ಅಂದ್ರೆ ಏನಪ್ಪ ರಿವಾರ್ಡ್ ಅವ್ರಿಗೆ ಅಲ್ವರ? ಏನು ರಿವಾರ್ಡ್ ಅಂತ ತಿಳ್ಕೊಬೇಕಲ್ವಾ? ಅದರ ಏನಪ್ಪ ರಿವಾರ್ಡು ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂದ್ಮೇಲೆ ಇವರೆಲ್ಲ ಭೂಲೋಕದ ರಕ್ಷಣೆಯಲ್ಲೇ ಇರ್ತಾರೆ. ಹೋದ ನೋಡಿದ್ದೇನೆ ಹಿಬ್ರಿಯರು 11ನೇ ಅಧ್ಯಾಯ 39 ಮತ್ತು 40 ಹೋದ್ರಿ. ಪುಷ್ಪಲತಾ ಅಷ್ಟ ಓದ್ಬೋದಾ? ಇಲ್ಲ ಶರ್ಲಿ ಸಿಸ್ಟರ್? ನಾವಾದರೂ ಹ್ಮ್ ನಾವಾದರೂ ಹಿಂದೆಗೆದವರಾಗಿ ಇಲ್ಲ Hebrews 11 ಚಾಪ್ಟರ್ ಬ್ರದರ್, 39 ಮತ್ತೆ 40 ಬ್ರದರ್. ಓಕೆ, ಅದನ್ನೇ ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರೂ ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ನೋಡ್ರ ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರ ಸಿದ್ಧಿ ಬರಬಾರದೆಂದು ಸಂಕಲ್ಪಿಸಿದನು. ನೋಡ್ರ ಇವರೆಲ್ಲರೂ ಒಂದು ಯಾರು? ಇಬ್ರಿಯರ್ 11ನೇ ಅಧ್ಯಾಯ ಬರೀ ಹೇಳದೆ ಹಳೆ ಓಡೋಕ್ಕಿಂತ ವಿಶ್ವಾಸ ವೀರರ ಬಗ್ಗೆ. ಇವರೆಲ್ಲರೂ ನಂಬಿಕೆ ಮೂಲಕ ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ರು. ವಾಗ್ದಾನದ ಫಲ ಹೊಂದ್ಲಿಲ್ವಂತೆ. ಪ್ರೈಸ್ ಏನು ಮಾಡಿಲ್ಲ ದೇವ್ರು, ಇನ್ನೂ ಅವ್ರು ಕೊಡ್ಲಿಲ್ಲಂತೆ. ಯಾವಾಗ ಕೊಡ್ತಾರೆ ಪ್ರೈಸ್ ಇವ್ರಿಗೆ? ಏನ್ರಿ ಅಲ್ಲಿ ಹೇಳ್ತಾರೆ, ದೇವರು ನಮಗೋಸ್ಕರ ಯಾರೇ ಸಭೆ ನಮಗೆ ಅವ್ರಕ್ಕಿಂತ ವಿಶ್ವಾಸ ವೀರರಿಗಿಂತ ಶ್ರೇಷ್ಠವಂತ ಭಾಗ್ಯ ಇಟ್ಟು ಅಂತ. ಏನದು ಶ್ರೇಷ್ಠವಾದ ಭಾಗ್ಯ? ಅವ್ರಿಗೆ ಭೂಲೋಕದ ರಕ್ಷಣೆ, ನಮಗೆ ಪರಲೋಕದ ರಕ್ಷಣೆ ಏರ್ಪಡಿಸಿದಾರಂತೆ ಅಲ್ವರ. ಪರಲೋಕ ರಕ್ಷಣೆಗೆ ಸಭೆ ಬಂದಿದ ಮೇಲೇನೆ ಏನ್ರಿ ಈ ಒಂದು ಭೂಲೋಕ ರಕ್ಷಣೆಗೆ ಬರುವಂತ ಎಲ್ಲ ಪಿತೃಗಳಿಗೆ, ವಿಶ್ವಾಸ ವೀರರುಗಳಿಗೆ ಪುರಸ್ಕಾರ ಕೊಡಬೇಕು ಅಂತ ದೇವ್ರು ಡಿಸೈಡ್ ಮಾಡವ್ರೆ. ಏನದು ಪುರಸ್ಕಾರ? ಅದರಲ್ಲೇ 35ನೇ ವಾಕ್ಯ ರಂಗಸ್ವಾಮಿ ಬದಲು ಓದಿ. ಅದರಲ್ಲೇ 35ನೇ ವಾಕ್ಯ ಓದಿ. ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು. ಕೆಲವರು ತಾವು ಯಾತನೆ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು. ನೋಡ್ರ ಏನಂತೆ ಪುರಸ್ಕಾರ? ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ. ಹಾಗಾದ್ರೆ ದೇವರು ಅವ್ರಿಗೆ ಕೊಡ್ತೀನಿ ಅಂತ ಹೇಳಂತ ಪ್ರೈಸು ಶ್ರೇಷ್ಠ ಪುನರುತ್ಥಾನ. ಸಾಮಾನ್ಯ ಪುನರುತ್ಥಾನ ಅಲ್ಲ ರೀ, ಶ್ರೇಷ್ಠ ಪುನರುತ್ಥಾನ. ಎಲ್ಲಾ ಪುನರುತ್ಥಾನಗಳೇ ಶ್ರೇಷ್ಠವಾಗಿರೋದು. ಇದಕ್ಕಿಂತ ಉನ್ನತವಾದೊಂದು ಐತೆ ಅಂತೀವಿ, ಅದು ಪರಲೋಕದ ರಕ್ಷಣೆದು. ಈ ಪುನರುತ್ಥಾನ ಹೊಂದೋದಕ್ಕೋಸ್ಕರ ಅವ್ರು ಏನ್ ಮಾಡಂತೆ, ಎಲ್ಲಾ ದೇವರಿಗೆ ನಂಬಿಕಸ್ಥರಾಗಿದ್ರಂತೆ. ಆದ್ರೆ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಪರಲೋಕ ರಕ್ಷಣೆಗೆ ಹೋಗ್ಬೇಕಾದ್ರೆ ಒಂದು ಕಂಡೀಷನ್ಸ್ ಇದೆ ರೀ. ಎಲ್ಲರೂ ಹಂಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಏನದು ಕಂಡೀಷನ್ ಅಂದ್ರೆ, ಯೇಸು ಕ್ರಿಸ್ತು ಹೇಳ್ತಾರೆ, ಯಾರಾದ್ರೂ ಶಿಷ್ಯನಾಗೋದಕ್ಕೆ ಆಸೆ ಪಟ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ? ಫಸ್ಟ್ ತನ್ನನ್ನು ತಾನೇ ನಿರಾಕರಿಸಿ ಶಿಲ್ಬೆ ಎತ್ಕೊಂಡು ಮಾಡಕ್ಕೆ ನಾನು ಹಿಂದೆ ಬರಬೇಕು ಅಂತ ಹೇಳ್ತಾರೆ. ನೋಡಿ ಓದೋಣ. ಶರ್ಲಿ ಸಿಸ್ಟರ್ ಓದ್ಬೋದಾ? ಲೂಕ 14ನೇ ಅಧ್ಯಾಯ 26 ಮತ್ತು 27. ಶರ್ಲಿ ಸಿಸ್ಟರ್ ಓದಿ. ನನ್ನ ತಂದೆ ತಾಯಿ, ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯನಾಗಿರಲಾರನು. ನೋಡ್ರ ಎಷ್ಟಲೇ ಹೇಳ್ತಾರೆ, ಯಾರಾದರೂ ತನ್ನನ್ನ ತಾನೇ ನಿರಾಕರಿಸಿ ಶಿಲ್ಬೆ ಇಟ್ಕೊಂಡು ನಾನು ಹಿಂದೆ ಬರೆದು ಶಿಷ್ಯನಾಗೋದಕ್ಕೆ ಸಾಧ್ಯ ಇಲ್ಲ. ಈ ಥರ ಕಂಡೀಷನ್ ಬೇರೆ ಯಾರು ಹೇಳಿದ್ರ? ಹಳೆ ಕಾಲದಲ್ಲಿ ದಾವೀದನಿಗೆ, ಅಬ್ರಾಮ್, ಇಸಾಕ್, ಯಾಕೋಬಕ್ಕೆ ಯಾರು ಹೇಳಿದ್ರ? ಇಲ್ಲ ರೀ. ಯಾರು ಹೇಳಿರ್ದ? ನಮಗೆ ಕ್ರಿಸ್ತನ ಮೊದಲನೇ ಬರುವಿಕೆ ನಂತರ ನಮಗೆ ಮಾತ್ರ ಇದು ಅಪ್ಲೈ ಆಗೋದು. ಸರಿ, ಇನ್ನೊಂದು ವಾಕ್ಯ ಓದೋಣ. ಎಲ್ಲಪ್ಪ ಅಂದ್ರೆ ಏನ್ರಿ, ಪರಲೋಕಕ್ಕೆ ಹೋಗೋಂಥ ಒಂದು ದ್ವಾರ ಯಾವಾಗ ಓಪನ್ ಆಯಿತು? ಅದರ Hebrews 10:20. ಪುಷ್ಪ ಎಷ್ಟೋ ಓದ್ತೀರಾ? ಹೀಗಿರುವಲ್ಲಿ ಸಹೋದರರೇ,
ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ನೋಡ್ರ ಎಷ್ಟು ಕ್ಲಿಯರ್ ಆಗಿದೆ. ದೇವರ ಸಮಕ್ಷಮದಲ್ಲಿ ಪ್ರವೇಶಿಸೋದಿಕ್ಕೆ ನಮಗೆ ಧೈರ್ಯ ಉಂಟಾಯ್ತು. ಯಾವಾಗ? ಹೇಗೆ? ಏನ್ರಿ? ಯೇಸು ಕ್ರಿಸ್ತನ ಏನ್ರಿ ಶರೀರ ಎಂಬುದ ತೆರೆ ಮುಖಾಂತರ. ಚೆನ್ನಾಗಿ ಅರ್ಥ ಇದೆಯಾ? ಯೇಸು ಕ್ರಿಸ್ತ ಸಾಯ್ಬೇಕಾಗಿತ್ತು, ತೆರೆ ಆಲಯದಲ್ಲಿ ಅರ್ಧೋಯ್ತು. ಆ ತೆರೆ ಏನು ಸೂಚಿಸ್ತಂದ್ರೆ ಪರಲೋಕಕ್ಕೆ ಇದುವರೆಗೂ ಯಾರು ಹೋಗಕ್ಕಾಗ್ತಾ ಇರಲ್ಲ. ಮಗನೇ ತನ್ನ ಪ್ರಾಣ ಕೊಟ್ಟಿದ್ಮೇಲೆ ಏನ್ರಿ ಇನ್ಮೇಲೆ ಪರಲೋಕಕ್ಕೆ ಹೋಗಕ್ಕೆ ಆಕ್ಸಸ್ ಇದೆ. ಅಲ್ಲಿವರೆಗೂ ಆಕ್ಸಸ್ ಬ್ಲಾಕ್. ಮತ್ತೆ ಇವರೆಲ್ಲ ಮುಂಚೆ ಹೆಂಗೆ ಹೋಗೋದಕ್ಕೆ ಸಾಧ್ಯ ಪರಲೋಕಕ್ಕೆ? ಅದಕ್ಕೆ ಯಾರೂ ಪರಲೋಕಕ್ಕೆ ಹೋಗಿಲ್ಲ. ಪರಲೋಕದ ರಕ್ಷಣೆ ಅಂತಂದ್ಬಿಟ್ಟು ತತ್ವ ಶುರು ಆಗಿದ್ದೆ ಕ್ರಿಸ್ತನ ಮೊದಲನೇ ಬರುವಿಕೆಗೆ ನಂತರನೇ. ವಾಕ್ಯ ಓದನ್ಬೇಕಾರೆ ಇಬ್ರಿಯರು 3:1. ವಿಲಾಸ್ಪದರ್ ಓದಿ. ವಿಲಾಸ್ಪದರ್ ಓದ್ಬೋದಾ? ಇಬ್ರಿಯರು 3:1 ಬದ. ಇಬ್ರಿಯ 3:1. ಆದುದರಿಂದ ದೇವ ಜನರಾದ ಸಹೋದರರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ, ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವ ಪ್ರೇಷಿತನು ಮಹಾಯಾಜಕನು ಆಗಿರುವ ಯೇಸುವನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ. ನೋಡ್ರ, ಪರಲೋಕ ಸ್ವಾಸ್ಥ್ಯಕ್ಕೆ ನನ್ನೊಂದಿಗೆ ಕರೆಯಲ್ಪಟ್ಟವರೇ, ಪರಲೋಕದ ರಾಜ್ಯಕ್ಕೆ ಕರೆಯಲ್ಪಟ್ಟಿದ್ದು ಕರೆ ಶುರು ಆಗಿದ್ದೆ ಕ್ರಿಸ್ತನ ಬರುವಿಕೆ ನಂತರ. ಸರಿ ಅಲ್ರ? ಹಂಗಾರೆ ಏನು ಇವಾಗ ಯೇಸು ಕ್ರಿಸ್ತನ ನಂಬಿದ್ರೆ, ಯೇಸು ಕ್ರಿಸ್ತನ ಹಿಂದೆ ಹೆಜ್ಜೆಗಳಲ್ಲಿ ನಡೆದ್ರೆ, ಎಲ್ಲವನ್ನೂ ಬಿಟ್ಟು ಶಿಲುಬೆ ಎತ್ಕೊಂಡು ಹೋದ್ರೆ ಏನು ಸಿಗ್ತದೆ ನಮಗೆ ಅಂದರೆ ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡೋಕ್ಕೆ 1000 ವರ್ಷ ಸಿಗ್ತದೆ. ಸಭೆ ಪರಲೋಕಕ್ಕೆ ಹೋಗ್ತಾ ಇಲ್ಲ. ಪರಲೋಕಕ್ಕೆ ಹೋಗಿ ಏನು ಮಾಡ್ತಾರೆ ಅಂದರೆ ಸುಮ್ಮನೆ ಅಲ್ಲ ರೀ, ಹೋಗಿ ಕೆಲಸ ಮಾಡ್ತಾರೆ. ಏನು ಕೆಲಸ ಮಾಡ್ತಾರೆ? ಎಲ್ಲ ಮನುಷ್ಯರ ಮೇಲೆ 1000 ವರ್ಷ ಏನು ಮಾಡ್ತಾರೆ? ಆಳ್ವಿಕೆ ಮಾಡ್ತಾರೆ. ಎಲ್ಲಿದೆ ವಾಕ್ಯ? ಪ್ರಕಟಣೆ 20ನೇ ಅಧ್ಯಾಯ 4ನೇ ವಾಕ್ಯ. ಪ್ರಕಟಣೆ 20:4. ರಂಗಸ್ವಾಮಿ ಓದೋದಾ? ತರುವಾಯ ಸಿಂಹಾಸನಗಳನ್ನು ಕಂಡೆನು, ಅವುಗಳ ಮೇಲೆ ಜನರು ಕೂತಿದ್ದರು, ನ್ಯಾಯ ತೀರಿಸುವ ಅಧಿಕಾರವು ಅವರಿಗೆ ಕೊಡಲ್ಪಟ್ಟಿತು. ಇದಲ್ಲದೆ ಯೇಸುವಿನ ವಿಷಯವಾದ ಸಾಕ್ಷ್ಯ ನಿಮಿತ್ತವಾಗಿಯೂ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆ ಹೊಯಿಸಿಕೊಂಡವರ ಆತ್ಮಗಳನ್ನು ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸದೆ ತಮ್ಮ ಹಣೆಯ ಮೇಲೆ ಮತ್ತು ಕೈ ಮೇಲೆ ಗುರುತು ಹಾಕಿಸಿಕೊಳ್ಳದೆ ಇರುವವರನ್ನು ಕಂಡೆನು. ಅವರು ಜೀವಿತರಾಗಿ ಎದ್ದು 1000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು. ನೋಡ್ರ, 1000 ವರ್ಷ ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡಿದ್ರೆ ಇದೇ ಸಭೆಗೆ ಕೊಡುವಂಥ ಪರಲೋಕದ ರಕ್ಷಣೆ. ಆದ್ರೆ ಅದಕ್ಕೆ ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಈ ಸಭೆ ಕ್ರಿಸ್ತನೊಂದಿಗಿದ್ದು ಪರಲೋಕದಿಂದ ಏನು ಮಾಡ್ತಾರೆ? ಕ್ರಿಸ್ತನೊಂದಿಗೆ 1000 ವರ್ಷ ಏನು ಮಾಡ್ತಾರೆ? ಆಳ್ವಿಕೆ ಮಾಡ್ತಾರೆ. ಸರಿ, ಭೂಲೋಕದಲ್ಲಿ ಯಾರಿರ್ತಾರೆ ನೋಡ? ಏನ್ರಿ? ಪರಲೋಕದಿಂದ ಯೇಸು ಕ್ರಿಸ್ತನೊಡನೆ ಸಭೆ ಏನು ಮಾಡ್ತಾರೆ? ಆಳ್ವಿಕೆ ಮಾಡ್ತಾರೆ. ಇದೇ 2ನೇ ಆಕಾಶ. ಸರಿ, ಇದು 3ನೇ ಆಕಾಶ. ಓಕೆನ್ರಾ? ಇದು ಕ್ರಿಸ್ತನ ರಾಜ್ಯದಲ್ಲಿ ಬರುವಂಥ 3ನೇ ಲೋಕದಲ್ಲಿ ಬರುವಂಥ 3ನೇ ಆಕಾಶ. ಸರಿ, 3ನೇ ಲೋಕದಲ್ಲಿ ಇರುವಂಥ ಭೂಮಿ ಯಾರು? ಭೂಮಿಲಿ ಯಾರು ನಡೆಸ್ಬೇಕಲ್ಲ? ಅಡ್ಮಿನಿಸ್ಟ್ರೇಷನ್ ನಡೆಸ್ಬೇಕಲ್ಲ? ಅವು ಯಾರು ಅಂತಂದ್ರೆ ಅವರೇ ಹಳೆ ಒಡಂಬಡಿಕೆಗಿಂತ ಪಿತೃಗಳು. ಅಬ್ರಾಹ್ಮ, ಇಸಾಕು, ಯಾಕೋಬೆಲ್ಲ ನೋಡ್ತಿರಲ್ಲ, ಇವರೆಲ್ಲ ಏನಾಗಿದೆ? ದೇವರಿಗೆ ನಂಬಿಕೆಸಾಗಿ ಮಾಡೋವಂತಾರಲ್ಲ, ಇವರೆಲ್ಲ ಇದೇ ಭೂಮಿಗೆ ಎದ್ದು ಬರ್ತಾರೆ. ಭೂಮಿಯಲ್ಲಿ ರಾಜ್ಯ ಆಡಳಿತ ಮಾಡ್ತಾರೆ. ಇವರು ಯಾವ ಥರ ಆಡಳಿತ ಮಾಡ್ತಾರೆ ಅಂತಂದ್ರೆ ಇದಕ್ಕೆ ನಾವು ಅರ್ಥ ಮಾಡ್ಕೊಬೇಕು. ನೀವು ಮಾಡಬೇಕು, 2ನೇ ಲೋಕದಲ್ಲಿ ಅಂತ ಭೂಮಿಯನ್ನು ಏನಪ್ಪ, ಆಕಾಶನ ಏನಂತ ಅರ್ಥ ಮಾಡ್ಬೇಕು. 2ನೇ ಲೋಕದಲ್ಲಿ ಆಕಾಶದಲ್ಲಿ ಯಾರು ಆಳ್ವಿಕೆ ಮಾಡ್ತಾ ಇದ್ದಾರೆ? ಯಾರಪ್ಪ ಅಂದ್ರೆ ಸೇತಾನು ಮತ್ತೆ ಬಿದ್ದೋಗಿರೋ ದೂತರುಗಳು ಆಳ್ವಿಕೆ ಮಾಡ್ತಾ ಇದ್ದಾರೆ. ವಾಕ್ಯ ಓದೋ ನೋಡಿದ್ದೀನಿ ಇಲ್ಲಿ ಎಫೆಸ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಾಕ್ಯ. ಶರ್ಲಿ ಸಿಸ್ಟರ್ ಓದ್ಬೋದಾ? ಓದ್ತೀನಿ ಪ್ರಶ್ನೆ. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ನೋಡ್ರ, ವಾಯುಮಂಡಲದಲ್ಲಿ ಅಧಿಕಾರ ನಡೆಸಂತ ಅಧಿಪತಿ. ನೋಡ್ರ, ಸೇತನ ಹೆಂಗಂದ್ರೆ ಎಲ್ಲ ಆಳ್ವಿಕೆ ಮಾಡ್ತಾನಂತೆ. ಅದರ ಭೂಲೋಕದಲ್ಲಿ ಮಾಂಸದಲ್ಲಿ ಬಂದು ಮನುಷ್ಯರನ್ನು ಇದ್ದ ಆಳ್ವಿಕೆ ಮಾಡ್ತಾನ? ಇಲ್ಲ ರೀ. ವಾಕ್ಯ ಏನ್ ಹೇಳ್ತಾರೆ? ವಾಯುಮಂಡಲ ಅಧಿಕಾರ ನಡೆಸಂತ ಅಧಿಪತಿ ಅಲ್ಲರ. ವಾಯುಮಂಡಲದಲ್ಲೇ ಯಾರು ಕಣ್ ಕಾಣಿಸ್ತಾನೆ ಮಾಡ್ತಾನೆ, ಆಳ್ವಿಕೆ ಮಾಡ್ತಾನೆ. ಸೇತನ ಕಣ್ ಕಾಣಿಸ್ತಾವನ? ಇಲ್ಲ ರೀ. ಏನ್ರಿ? ಇವನು ಅಲ್ಲಿಂದನೇ ಹೆಂಗೆ ಇನ್ಫ್ಲೂಯೆನ್ಸ್ ಜಮಾಯಿಸ್ತಾನೆ ಅಂದ್ರೆ
ನಂಬಲ್ಲದವರು ಅವಿಧೇಯತೆಗೆ ಪ್ರೇರಣೆ ಮಾಡ್ತಾರೆ. ಯಾರೋ ದೇವ್ರ ವಾಕ್ಯ ನಂಬಲ್ವೋ ಅವ್ರದ್ದು ಅವಿಧೇಯಗಿರೋದಕ್ಕೆ ತುಂಬ ಮೋಟಿವೇಟ್ ಮಾಡಿದಾರಪ್ಪ ಅಂದ್ರೆ ಸೈತಾನ್ರಿ. ಅಲ್ಲಿಂದನೇ ಮಾಡ್ತಾನ್ರಿ. ಅದರ ಮಾಡ್ಬೋದಾ? ಮಾಡ್ಬೋದು, ಯಾಕೆ ಮಾಡೋಕ್ಕಾಗಲ್ಲ? ಅದರ ಇವಾಗ ಪ್ರೈಮ್ ಮಿನಿಸ್ಟ್ರು ಡೆಲ್ಲಿಯಲ್ಲಿ ಇಟ್ಕೊಂಡೆ ಒಂದು ಕಮಾಂಡ್ ಕೊಟ್ಟರೆ ಇಡೀ ಇಂಡಿಯಾನ ಆಳ್ವಿಕೆ ಮಾಡ್ಬೋದಾ? ಇಲ್ಲ, ಮಾಡ್ಬೋದು. ಸೈತಾನ ಅದರ ವಾಯುಮಂಡಲ ಇಟ್ಕೊಂಡು ಅಲ್ಲಿಂದಾನೇ ಭೂಲೋಕ್ತಾನೆ ಮಾಡ್ತಾನೆ, ಆಳ್ವಿಕೆ ಮಾಡ್ತಾನೆ. ಯಾಕೆ? ಮಾಂಸದಲ್ಲಿ ಬರೋದಿಕ್ಕೆ, ತಿರ್ಗಾ ಆತ್ಮಿಕ ಶರೀರಕ್ಕೆ ಹೋಗೋದಕ್ಕೆ ಆ ವರ ಇತ್ತು. ದೇವ್ರೇ ಮಾಡೋದನ್ನ ಕಟ್ ಆಫ್ ಮಾಡ್ಬಿಟ್ರು. ಅದಕ್ಕೆ ಬರೋಕ್ಕಾಗಲ್ಲ. ಇವತ್ತು ಅಲ್ಲಿಂದ ಏನು ಮಾಡ್ತಾನೆ, ಆಳ್ವಿಕೆ ಮಾಡ್ತಾನೆ. ಇವತ್ತು ಆಕಾಶದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದು ಈ ದುರಾತ್ಮನ ಸೇನೆ. ಅದರ ಸರಿ, ಭೂಲೋಕದಲ್ಲಿ ಯಾರಿದ್ದಾರೆ ಬ್ರದರ್ ಅಂತ ನೋಡಿದ್ರೆ, ಭೂಲೋಕದಲ್ಲಿ ಮೊದಲನೇ ಲೋಕದಲ್ಲಿ ರಾಕ್ಷಸರಿದ್ರು. ಈ ಕಾಲದಲ್ಲಿ ರಾಕ್ಷಸರು ಮನುಷ್ಯರನ್ನೇ ರಾಕ್ಷಸ ಥರ ಆಡ್ತಾರೆ. ಯಾರೋ ಇದಾರಲ್ಲ ದುಷ್ಟವಾಗಿರೋಂಥ ಏನ್ರಿ ಮಂತ್ರಿಗಳು, ಪ್ರಧಾನಮಂತ್ರಿಗಳು, ಅದರ ಚೀಫ್ ಮಿನಿಸ್ಟರ್ಗಳು, ಪೊಲಿಟಿಷಿಯನ್ಸು, ಇವರು ಮುಖಾಂತರ ಸೈತಾನ ಏನ್ ಮಾಡ್ತಾನೆ, ಆಳ್ವಿಕೆ ಮಾಡ್ತಾನೆ ನೋಡಿರ್ತೀರಿ. ಇದೇ ಈ ಎರಡನೇ ಲೋಕದಲ್ಲಿರೋಂಥ ಭೂಮಿ, ಇದೇ ಈ ಎರಡನೇ ಲೋಕದಂತ ಕಣ್ಣಿಗೆ ಕಾಣದಿರೋಂಥ ಆಕಾಶ. ಈ ಒಂದು ಎರಡು ಸೆಟಪ್ ಇದೆ ಗೊತ್ತಾ, ಈ ದುಷ್ಟ ಸೆಟಪ್. ಇದನ್ನ ನಾಶ ಮಾಡ್ತೀನಿ ಅಂತ ಅಂದ್ಬಿಟ್ಟೆ ಎರಡನೇ ಲೋಕದಲ್ಲಿ ದೇವ್ರು ಫಿಕ್ಸ್ ಆಗಿರೋದ್ರಿ. ನಾಶ ಮಾಡಿದ್ಮೇಲೆ ಈ ಮೂರನೇ ಲೋಕದಲ್ಲಿ ಹೊಸ ಸೆಟಪ್ ಏನಾಗ್ತದೆ, ಬರ್ತಾರೆ. ಅದೇನಪ್ಪ ಹೊಸ ಸೆಟಪ್? ಹೊಸ ಆಕಾಶ ಹೊಸ ಭೂಮಿ ಅಂದರೆ, ಹೊಸ ಆಕಾಶ ಅಂದರೆ ಕ್ರಿಸ್ತನು ಸಭೆ ಜೊತೆಗೆ ಮಾಡೋದು, ಆಳ್ವಿಕೆ ಮಾಡೋದು. ಅದರ ಭೂಲೋಕದಲ್ಲಿ ಯಾರಿರ್ತಾರೆ ಅಂದರೆ ಅವಾಗ ಪಿತೃಗಳು ಅಬ್ರಾಮು, ಇಸಾಕು, ಯಾಕೋಬ್ ಎಲ್ಲ ಏನಾಗಿರ್ತಾರೆ ಭೂಲೋಕದಲ್ಲೇ ಇರ್ತಾರೆ. ಎದ್ದು ಬರ್ತಾರೆ. ಅವಾಗ ಸಮಾಧಿಯಿಂದ ಎದ್ದು ಬಂದು ಭೂಲೋಕದಲ್ಲಿ ಏನಾಗ್ತಾರೆ, ಅವ್ರು ಇರ್ತಾರೆ. ವಾಕ್ಯ ಯಾವ್ದು ನೋಡಿ, ಕೀರ್ತನೆ 45:16 ಓದ್ರಿ. ಯಾರಾದ್ರ ಕೀರ್ತನೆ 45:16 ಓದಿ ಬದರ್. ಅರಸನೇ, ವಂಶ ಪಾರಂಪರ್ಯವಾಗಿ ಬಂದ ಸ್ಥಾನದಲ್ಲಿರುವುದಕ್ಕೆ ನಿನಗೆ ಮಕ್ಕಳು ಹುಟ್ಟುವರು, ಅವರನ್ನು ದೇಶದಲ್ಲೆಲ್ಲ ಅಧಿಕಾರಿಗಳನ್ನಾಗಿ ನೇಮಿಸುವಿ. ನೋಡ್ರ, ಮೇನ್ ವಂಶ ಪಾರಂಪರ್ಯ ನೋಡ್ಬೇಕು, ನಿನ್ಗೆ ಮಕ್ಕಳು ಹುಡ್ತಾರಂತೆ. ಯೇಸು ಕ್ರಿಸ್ತನ ಬಗ್ಗೆ ಹೇಳೋದು. ಯೇಸು ಕ್ರಿಸ್ತನಿಗೆ ವಂಶ ಪಾರಂಪರ್ಯಾಗಿ ಯಾರೆಲ್ಲ ಬಂದಿದ್ರು, ಅಬ್ರಾಮ್, ಇಸಾಕ ಎಲ್ಲ ಇವರೆಲ್ಲ ವಂಶದಲ್ಲಿ ತಾನೇ ಇದ್ರು. ಇವ್ರ ವಂಶತಾನೆ ಯೇಸು ಕ್ರಿಸ್ತ ಹುಟ್ಟಿದ್ದು. ಇವರೆಲ್ಲರೂ ಕ್ರಿಸ್ತನಿಗೇನ್ರಿ ಮಕ್ಕಳಾಗ್ಬಿಡ್ತಾರಂತೆ. ಯಾವಾಗ? ಪುನರುತ್ಥಾನದಲ್ಲಿ. ಸತ್ತೋಗ್ಬಿಟ್ರು, ಸಮಾಧಿಗೆ ಹೋಗ್ಬಿಡಿದ್ರೆ. ಯೇಸು ಕ್ರಿಸ್ತ ಎಣ್ಣೆ ಬರಬೇಕಾದ್ರೆ ಸಮಾಧಿಯಿಂದ ಎಬ್ಬಿಸ್ತಾರೆ. ಅವಾಗ ಯೇಸು ಕ್ರಿಸ್ತು ತಂದೆ, ಆ ತಂದೆಗೆ ಇವ್ರೇನಾಗ್ತಾರೆ, ಮಕ್ಳುಗಳ ಥರ ಹುಡ್ತಾರೆ ನೋಡಿರ್ತೀನಿ. ಅದಕ್ಕೆ ನಿನಗೆ ಮಕ್ಕಳು ಹುಟ್ಟುವರು. ಈ ಮಕ್ಳುಗಳನ್ನ, ಅಬ್ರಾಮ್, ಇಸಾಕ್, ಯಾಕೋಬರ್ಗಳನ್ನ ಯೇಸು ಕ್ರಿಸ್ತ ಏನ್ ಮಾಡತ್ತೆ, ದೇಶದಲ್ಲೆಲ್ಲ ಅಧಿಕಾರಿಗಳನ್ನಾಗಿ ನೇಮಿಸ್ತಿ. ಎಲ್ಲ ಡಿಪಾರ್ಟ್ಮೆಂಟ್ನ ಕ್ರಿಸ್ತನ್ ರಾಜ್ಯದಲ್ಲಿ ಆಳ್ವಿಕೆ ಮಾಡೋದು ಯಾರಪ್ಪ, ನಡೆಸೋದು ಯಾರಪ್ಪ ಅಂದರೆ ಎಲ್ಲ ಪಿತೃಗಳು. ಎಷ್ಟು ಡಿಪಾರ್ಟ್ಮೆಂಟು? ಫುಡ್ ಡಿಪಾರ್ಟ್ಮೆಂಟು, ನೇವಿ, ಅದರ ಏನ್ರಿ ಆಮೇಲೆ ಏನ್ರಿ ನ್ಯಾವಿಗೇಷನ್ನು, ಏರ್ ಕ್ರಾಫ್ಟು, ಫಾರೆಸ್ಟ್ ಡಿಪಾರ್ಟ್ಮೆಂಟು, ಫೈನಾನ್ಸ್ ಡಿಪಾರ್ಟ್ಮೆಂಟು, ಎಜುಕೇಷನ್ ಡಿಪಾರ್ಟ್ಮೆಂಟ್ ಐತಲ್ಲ, ಇವೆಲ್ಲ ಡಿಪಾರ್ಟ್ಮೆಂಟ್ಗಳನ್ನ ಪಿತೃಗಳು ಹ್ಯಾಂಡ್ಲ್ ಮಾಡ್ತಾರೆ. ಯಾಕಂದರೆ ಇವ್ರಿಗೆಲ್ಲ ಆಲ್ರೆಡಿ ಈ ಡಿಪಾರ್ಟ್ಮೆಂಟ್ಗಳನ್ನ ಹ್ಯಾಂಡ್ಲ್ ಮಾಡಿ ಎಕ್ಸ್ಪೀರಿಯನ್ಸ್ ಆಗಿದೆ. ನೋವಾ ಪ್ರಾಣಿಗಳ ಬಗ್ಗೆ ಗೊತ್ತಿಲ್ವಾ? ಚೆನ್ನಾಗಿ ಗೊತ್ತು. ಎಲಿಯಾ ಅವಾಗ ಟೇಕ್ ಆಫ್ ಆಗ್ತಾಯಿದ್ರು, ಆಕಾಶ ಹೋಗ್ತಾರು, ಬಂದು ಲ್ಯಾಂಡ್ ಆಗ್ತಾಯಿದ್ರು. ಅವ್ರಿಗೆ ಗೊತ್ತು, ಏರ್ವೇಸ್ ಬಗ್ಗೆ ಗೊತ್ತು. ಅಲ್ವರ ಏನ್ರಿ ಯೋನಾ ಸಮುದ್ರದ ಒಳಗೆ ಹೋಗಿ ಬರೋಕೆ ಗೊತ್ತು ಅವನಿಗೆ. ಅಲ್ವರ ದೋಣಿಗಳ ಬಗ್ಗೆ, ಸಬ್ಮರೀನ್ ಬಗ್ಗೆ ಚೆನ್ನಾಗಿ ಗೊತ್ತು. ಯೋಸೆಫು ಫುಡ್ಡನ್ನ ಆಹಾರ ಎಲ್ಲರಿಗೂ ಹೆಂಗೆ ಕೊಟ್ಟ? ಬರಗಾಲದಲ್ಲಿ ಫುಡ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತು. ದಾನಿಯಲ್ಲೋ ಹಣಕಾಸು ಮಂತ್ರಿ ಆಗಿದ್ದರಿ ರೀ ಬಾಬಿಲೋನ್ನಲ್ಲಿ. ಅವ್ರಿಗೆ ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು, ಸತ್ಯವಂತನಾಗಿ ನಿಷ್ಠಾವಂತನಾಗಿ ಅಂದ್ಬಿಟ್ಟು ಗೊತ್ತಿರೋದ್ರಿಂದ ಅದನ್ನು ಕ್ರಿಸ್ತನ ರಾಜ್ಯದಲ್ಲಿ ಮಾಡ್ತಾರೆ. ಅದಕ್ಕೆ ಈ ಎರಡೂ ಜನಾಂಗದವರನ್ನ ಸೆಲೆಕ್ಷನ್ ಮಾಡ್ತಾ ಇರೋದು. ಭೂಲೋಕದ ರಕ್ಷಣೆಗೆ, ಪರಲೋಕ ರಕ್ಷಣೆಗೆ. ಏನಕ್ಕೆ ಜನಗಳನ್ನ ಸೆಲೆಕ್ಟ್ ಮಾಡ್ತಿದ್ದಾರೆ ಅಂತಂದರೆ, ಕ್ರಿಸ್ತನ ರಾಜ್ಯದಲ್ಲಿ ಮೂರನೇ ಲೋಕದಲ್ಲಿ ಒಂದು ಭೂಮಿ ಏನಾಗಿರ್ಬೇಕು ಇರಬೇಕು, ಭೂಲೋಕದಲ್ಲಿ ಒಂದು ಆಕಾಶ ಏನಾಗಿರ್ಬೇಕು. ಆಕಾಶ ಯಾರಪ್ಪ ಅಂದರೆ ಕ್ರಿಸ್ತನು ಸಭೆ. ಅವರು ಅಲ್ಲಿನ ಆಡಳಿತ ಮಾಡೋದಕ್ಕೆ ಭೂಮಿಲಿ ಇರ್ತಾರೆ ಎಲ್ಲ ಮನುಷ್ಯರು ಮತ್ತು ಪಿತೃಗಳಿರ್ತಾರೆ. ಅದರ ಇದಕ್ಕೇನೆ ಈ ಸೆಟಪ್ನ ಈ ಸುವಾರ್ತೆ ಆಗೋದಿಲ್ಲ, ಅವ್ರು ಸೆಲೆಕ್ಷನ್ ಮಾಡ್ತಿರೋದು. ಒಂದ್ಸತಿ ಸೆಲೆಕ್ಷನ್ ಆಗಿದ ತಕ್ಷಣ ಏನು ಗೊತ್ತಾ ಮಾಡ್ತಾರೆ, ಎರಡನೇ ಲೋಕನ ಅಂತ್ಯ ಮಾಡ್ತಾರಂತೆ. ಎಲ್ಲಿ ಕೊಟ್ಟಿದ್ದಾರೆ ವಾಕ್ಯ? 2 ಪೇತ್ರ 3:7 ಓದ್ರಿ. 2 Peter 3:7 ಓದ್ರಿ ದಯವಿಟ್ಟು ಯಾರಾದ್ರು. ಆದರೆ ಈಗಿರುವ ಭೂಮ್ಯಾಕಾಶಗಳು ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿವೆ, ಮತ್ತು ಭಕ್ತಿಹೀನರ ಶಿಕ್ಷಾವಿಧಿಯು ನಾಶವು ಉಂಟಾಗುವ ದಿನಕ್ಕಾಗಿ
ಹ್ಮ್ ಆ ಬೆಂಕಿ ಸಿದ್ಧವಾಗಿದೆ. ಆ ಬೆಂಕಿ ಎದರ ಬೆಂಕಿ ಮುಖಾಂತರ ಹೆಣ್ಣು ಲೋಕವನ್ನು ನಾಶ ಮಾಡಕ್ ಇಟ್ಟಿದ್ದಾರೆ. ಈಗಿರುವಂತ ಭೂಮಿ ಆಕಾಶನ ಬೆಂಕಿ ಮುಖಾಂತರ ನಾಶ ಮಾಡ್ತಾರೆ. ಏನ್ ಬೆಂಕಿ? ಎಲ್ಲರೂ ಹೇಳ್ಕೊಂಡ್ಬಿಟ್ಟಿರ್ತಾರೆ, ಎಲ್ಲ ಕಡೆ ಬಾಂಬ್ ಹಾಕ್ಬಿಡ್ತಾರೆ, ಡಮಾಲ್ ಡಿಶ್ 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 ಅಂದ್ಬಿಟ್ಟು ಎಲ್ಲ ಕಡೆ ನಾಶ ಆಗ್ಬಿಡ್ತಾರೆ, ಎಲ್ಲ ಕಡೆ ಯುದ್ಧ ಆಗ್ಬಿಡ್ತಾರೆ ಅಂತ. ಬಾಂಬಿಂದ ನೀವೇನ್ ಮಾಡೋದು? ಇನ್ಫ್ರಾಸ್ಟ್ರಕ್ಚರ್ನ ಹಾಳು ಮಾಡ್ಬೋದು. ಜನಗಳಿರಂತ ಕೆಟ್ಟಿರೋದನ್ನ ತೆಗಿಬೋದಾ? ಇಲ್ಲ ರೀ. ಜನಗಳಲ್ಲಿರಂತ ಕೆಟ್ಟತನ ತೆಗಿಬೇಕು ಅಂದ್ರೆ ಈ ಬಾಂಬ್ ಗಿಂಬಲ್ಲ ಸಾಲದ ರೀ. ಅದಕ್ಕೇನು ಗೊತ್ತಬೇಕು? ದೇವರ ಕೋಪ ಬೇಕು. ಅದು ವಾಕ್ಯ ಬೈಬಲ್ನಲ್ಲಿ ದೇವ್ರ ಕೋಪನ ಅದಕ್ಕೆ ಬೆಂಕಿಗೆ ಏನ್ ಮಾಡ್ತಾರೆ? ಹೋಲಿಕೆ ಮಾಡ್ತಾರೆ. ಶಡ್ರಾಕ್ ಬದರ್ ಓದ್ಬೋದಾ? ಜೆಫೇನಿಯಾ 3:8 ಓದ್ತಿರ ಬದರ್? ಆಗ್ತದ? ಓಕೆ. ವಿಲಾಸ್ ಬದರ್ ಓದ್ಬೋದಾ? ಜೆಫೇನಿಯಾ 3:8. ಒಂದು ನಿಮಿಷ ನೋಡ್ತೀನಿ ಪಾಸ್ಟರ್, ನೋಡ್ತೀನಿ ನಿಮಿಷ. ಹಾ. ಬೇರೆ ಕುಡಿ ಪಾಸ್ಟರ್, ಬೇರೆ ಕುಡಿ ಒಂದು ನಿಮಿಷ. ಸರಿ, ರಂಗಸ್ವಾಮಿ ಬದರ್ ಓದ್ಬೋದಾ? ಏನು ತೆಗ್ದಿಲ್ಲ. ಸರಿ, ಯಾರು ತೆಗ್ದಾರು ಓದ್ಬೋದು. ಜೆಫೇನಿಯಾ 3:8. ಹಳೆ ಒಡಂಬಡಿಕೆ ಜೆಫೇನಿಯಾ. ಏಳುವ ದಿನವನ್ನು ಎದುರು ನೋಡಿರಿ. ಜನಾಂಗ ರಾಜ್ಯಗಳ ಮೇಲೆ ನನ್ನ ರೌದ್ರವನ್ನು, ಹೌದು ನನ್ನ ಉಗ್ರ ಕೋಪವನ್ನೆಲ್ಲ ಹೊಯ್ದು ಬಿಡುವುದಕ್ಕಾಗಿ ಆ ಜನಾಂಗಗಳನ್ನು ಸೇರಿಸಿ ಆ ರಾಜ್ಯಗಳನ್ನು ಕೂಡಿಸಬೇಕೆಂದು ತೀರ್ಮಾನಿಸಿಕೊಂಡಿದ್ದೇನೆ. ಲೋಕವೆಲ್ಲ ನನ್ನ ರೋಷಾಗ್ನಿಗೆ ತುತ್ತಾಗುವುದಷ್ಟೇ. ನೋಡ್ರಾ, ಲೋಕವೆಲ್ಲ ನನ್ನ ರೋಷಾಗ್ನಿಗೆ ರೋಷಾಗ್ನಿ ಅದರ ದೇವರ ರೋಷನ ಅಗ್ನಿ ಕಂಪೇರ್ ಮಾಡ್ತಾರೆ. ಈ ಅಗ್ನಿಯಲ್ಲೇ, ಈ ದೇವರ ಉಗ್ರ ಕೋಪದಲ್ಲೇ ಎರಡನೇ ಲೋಕನ ನಾಶ ಮಾಡೋದು. ಏನ್ ಎರಡನೇ ಲೋಕ ಅಂದ್ರೆ? ಶೇತಾನಿನ ದುಷ್ಟ ಆಳ್ವಿಕೆ, ಭೂಲೋಕದಲ್ಲಿ ದುಷ್ಟ ಮನುಷ್ಯ ಆಳ್ವಿಕೆನ ನಾಶ ಮಾಡ್ತಾರೆ. ಎಲ್ಲಿ ಕೊಟ್ಟವ್ರೆ? 2 ಪೇತ್ರ 3:10 ಓದಿಂತೀನಿ. 2 ಪೇತ್ರ 3:8 ಓದ್ರಲ್ವಾ? 2 ಪೇತ್ರ 3:10 ಕೊಟ್ಟವ್ರು, ಓದಿಂತೀನಿ. ಕರ್ತನ ಆದರೂ ದಿನವು ಕರ್ತನ ದಿನವು ಹ್ಮ್ ಕಳ್ಳನು ಬರುವಂತೆ ಬರುತ್ತದೆ. ಹ್ಮ್ ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು. ಆ ದಿನದಲ್ಲಿ ಸೂರ್ಯ ಆಕಾಶ ಚಂದ್ರ ಮಂಡಲವೂ ಇಲ್ಲದಂತೆ ಹೋಗ್ಬಿಡ್ತದೆ. ಸೂರ್ಯ ಚಂದ್ರ ಲಯವಾಗಿ ಹೋಗ್ಬಿಡ್ತದೆ. ಆಮೇಲೆ ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವವು. ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವವು. ಭೂಮಿ ಸುಟ್ಟೋಗ್ಬಿಡ್ತದ? ಇಲ್ಲ ರೀ, ಭೂಮಿಯು ಅದರಲ್ಲಿರುವಂತ ಕೆಲಸವು ಸುಟ್ಟೋಗ್ತದೆ. ಭೂಮಿಯಲ್ಲಿರೋಂಥ ಕೆಲಸ ಸುಟ್ಟೋಗ್ತಾರೆ ಹೊರತು ಭೂಮಿ ಏನಾಗಲ್ಲ, ಸುಟ್ಟೋಗಲ್ಲ ರೀ. ನೋಡಿದ್ರ ಎಷ್ಟು ದಿನ ಕೊಟ್ಟೈತೆ? ಅದಕ್ಕೆ ಭೂಮಿ ಶಾಶ್ವತವಾಗಿರ್ತದೆ, ಈ ಗ್ರಹ ಶಾಶ್ವತವಾಗಿರ್ತದೆ. ಈ ಗ್ರಹ ಯಾವತ್ತೂ ನಾಶ ಆಗಲ್ಲ. ಆದ್ರೆ ಇದರಲ್ಲಿ ಹೊಸ ವ್ಯವಸ್ಥೆ ಬರ್ತದೆ. ಹಿಂಗೆ ಮೊದಲನೇ ಲೋಕದಲ್ಲಿ ನೋವಾ ಅದೇ ಗ್ರಹದಲ್ಲಿದ್ರು, ಮೊದಲನೇ ಲೋಕ ನಾಶ ಆಗೋಯ್ತು, ಆ ವ್ಯವಸ್ಥೆ ನಾಶ ಆಗೋಯ್ತು. ಆದರೆ ಅದೇ ಗ್ರಹದಲ್ಲಿ ಹೊಸ ವ್ಯವಸ್ಥೆ ಶುರು ಆಯಿತು. ಅದೇ ಥರ ಈ ದುಷ್ಟ ಪ್ರಪಂಚ ನಾಶ ಆಗಿ ಕ್ರಿಸ್ತನ ಹೊಸ ಒಂದು ವ್ಯವಸ್ಥೆ ಶುರು ಆಗ್ತದೆ. ಹೋದ ನೋಡಿ, ಪ್ರಸಂಗಿ 1:4 ಮತ್ತೆ ಏಷಯ 45:18 ಓದ್ರಿ ಯಾರಾದ್ರ? ಪ್ರಸಂಗಿ 1:4 ಮತ್ತೆ ಏಷಯ 45:18. ಒಂದು ತಲಾಂತರವು ಗತಿಸುವುದು, ಇನ್ನೊಂದು ತಲಾಂತರವು ಬರುವುದು, ಭೂಮಿಯಾದರೂ ಶಾಶ್ವತವಾಗಿ ನಿಲ್ಲುವುದು. ನೋಡ್ರ, ಭೂಮಿ ಆದರೂ ಶಾಶ್ವತವಾಗಿ ನಿಲ್ಲುವುದು. ನೋಡ್ರ, ಎಷ್ಟನೇ ಕೊಟ್ಟಿದೆ? ಭೂಮಿ ಯಾವತ್ತೂ ಹಿಂಗೆ ಇರ್ತಾರೆ, ನಾಶ ಮಾಡಕ್ ಸಾಧ್ಯನೇ ಇಲ್ಲ. ಒಂದು ತಲಾಂತರ ಹೋಗ್ತದೆ, ಮೊದಲನೇ ಲೋಕ ಹೋಗ್ತಾರೆ, ಎರಡನೇ ಲೋಕ ಬರ್ತದೆ, ಎರಡನೇ ಲೋಕ ಹೋಗ್ತಾರೆ, ಮೂರನೇ ಲೋಕ ಬರ್ತದೆ. ಭೂಮಿ ಮಾತ್ರ ಹಿಂಗೆ ಇರ್ತದೆ. ಆಮೇಲೆ ನೋಡಿ, ಏಷಯ 45:18 ಓದಿ. ಆಕಾಶ ಮಂಡಲವು ಆಕಾಶ ಮಂಡಲವನ್ನು ಸೃಷ್ಟಿಸಿದ ಯೆಹೋವನ ಮಾತನ್ನು ಕೇಳಿರಿ. ಆತನೇ ದೇವರು ಭೂಲೋಕವನ್ನು ನಿರ್ಮಿಸಿ ರೂಪಿಸಿ ಸ್ಥಾಪಿಸಿದನು. ಅದನ್ನು ಶೂನ್ಯ ಸ್ಥಾನವಾಗಿರಲೆಂದು ಸೃಷ್ಟಿಸದೆ ಜನ ನಿವಾಸಕ್ಕಾಗಿಯೇ ರೂಪಿಸಿದನು. ನೋಡ್ರ, ಶೂನ್ಯ ಸ್ಥಾನವಾಗಿರೋದಕ್ಕೆ ಸೃಷ್ಟಿಸದೆ ಜನ ನಿವಾಸಕ್ಕಾಗಿ ಭೂಮಿನ ನಾಶ ಮಾಡ್ಬಿಟ್ಟು ಎಲ್ಲಾ ಖಾಲಿ ಆಗ್ಬಿಟ್ಟು ಎಲ್ಲಾರು ಪರಲೋಕಕ್ಕೆ ನರಕಕ್ಕೆ ಹೋಗಲ್ಲ ಮಾಡಿರೋ ಭೂಮಿ. ಜನಗಳಿಲ್ಲೇ ವಾಸ ಮಾಡ್ಬೇಕು ಅನ್ನೋದೇ ಭೂಮಿ ಮಾಡಿರೋದ್ರೆ ಭೂಮಿನ ಯಾವತ್ತೂ ನಾಶ ಮಾಡಲ್ಲ. ಇದಾಗಿದ ನಂತರ ಮೂರನೇ ಲೋಕ ಪ್ರಾರಂಭ ಆಗ್ತದೆ. ನೋಡಿ, ಮೂರನೇ ಲೋಕದ ಬಗ್ಗೆ ಓದೋಣ. 2 ಪೇತ್ರ 3:13 ಓದ್ರಿ. 2 ಪೇತ್ರ 3:13 ವಿಲಾಸ್ ಪದರ ಓದ್ಬೋದಾ?
2 Peter 3:13. ಹಾ, ಎಸ್ ಪಾಸ್ಟರ್, ಎಸ್. ಓಕೆ, 2 ಪೇತ್ರ 3:13 ಅಲ್ವಾ? ಕರೆಕ್ಟ್ ಬ್ರದರ್. ಓಕೆ ಪಾಸ್ಟರ್. ಆದರೆ ಆದರೆ ನಾವು ದೇವರ ವಾಗ್ದಾನವನ್ನು ನಂಬಿ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ, ಅವುಗಳಲ್ಲಿ ನೀತಿಯು ವಾಸವಾಗಿರುವುದು. ನೋಡ್ರ, ನಾವೇನೆಂದ್ರು ನೋಡ್ತಾ ಇದ್ರಿ? ನೂತನ ಆಕಾಶ ನೂತನ ಭೂಮಂಡಲ ನೋಡ್ತಾ ಇಲ್ಲಿ 3ನೇ ಲೋಕದಲ್ಲಿ. ಇದೇ 3ನೇ ಲೋಕ, ನೂತನ ಆಕಾಶ ನೂತನ ಭೂಮಂಡಲ, ಅದ್ರಲ್ಲಿ ಏನ್ ವಾಸವಾಗಿರ್ತಾರೆ? ನೀತಿ ವಾಸವಾಗಿರ್ತಾರೆ. ಯಾಕಂದ್ರೆ ಅದು ಕ್ರಿಸ್ತನ 1000 ವರ್ಷದ ಆಳ್ವಿಕೆ, ಸಮಾಧಾನದ ಪ್ರಭು ಅಲ್ವರ. ಏನ್ರಿ, ಭೂಲೋಕದ ಆಳ್ವಿಕೆ ಮಾಡ್ಬೇಕಾರೆ ಭೂಲೋಕದಲ್ಲಿ ಇರ್ತಾರೆ ಎಲ್ಲಾ ಕಡೆ ಸಮೃದ್ಧಿ, ಸಮಾಧಾನ, ಶಾಂತಿ ಇರ್ತಾರೆ. ಅವರ ಒಂದು ಭೂಮಿಯಲ್ಲಿ ಅದರ ನೂತನ ಭೂಮಿ, ನೂತನ ಆಕಾಶ. ನೂತನ ಆಕಾಶದಲ್ಲಿ ಸಭೆ ಮತ್ತೆ ಕ್ರಿಸ್ತನ ಆಳ್ವಿಕೆ ಮಾಡ್ತಾ ಇದ್ದಾರೆ. ನೂತನ ಭೂಮಂಡಲದಲ್ಲಿ ಎಲ್ಲಾ ಜನಗಳ ಮೇಲೆ ಪಿತೃಗಳು ಇರ್ತಾರೆ. ಆವಾಗ ಭೂಲೋಕದ ಸಮಾಧಾನ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಇದೇ 2ನೇ ಲೋಕ ಮತ್ತೆ 3ನೇ ಲೋಕದ ಪಾಠ. ಅರ್ಥ ಆಯ್ತಾ? ಅದರಿಂದ ದಯವಿಟ್ಟು ಕರ್ತನಲ್ಲಿ ಪ್ರೀತಿ ಸೊಗಳೆ ಯೂಟ್ಯೂಬ್ದು ರೆಕಾರ್ಡಿಂಗ್ ಕಳ್ಸ್ಕೊಡ್ತೀನಿ, ದಯವಿಟ್ಟು ಕೇಳಿ. ಯಾರಿಗೇನೋ ಡೌಟ್ಸು, ಏನೋ ಕ್ವಶನ್ಸ್ ಇದ್ರೆ ಧಾರಾಳ ಕೇಳ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರೆಯಕ್ಕೆ ಹೋಗ್ಬೇಡಿ. ಓಕೆನಾ? ಸರಿ, ಯಾರಿಗೇನೋ ಪ್ರಶ್ನೆ ಇದೆಯಾ, ಏನೋ ಕೇಳ್ಬೇಕು ಅಂತಿದ್ಯಾ? ಕೇಳ್ಬೋದು. ಇದು ಈಗ ನಾವು ವಾಕ್ಯದಲ್ಲಿ ನೋಡ್ತೀವಿ, ಈಗ ಸತ್ತಂತ ಪ್ರತಿಯೊಬ್ರು 1000 ಜನ ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡ್ತಾರೆ. ಆದ್ರೆ ಇನ್ನು ಮತ್ತಿನ ವಾಕ್ಯದ ಕೆಳಗಡೆ ಇತ್ತು, ಮಿಕ್ಕ ಸತ್ತವರಿಗೆ ಆಳ್ವಿಕೆ ಇಲ್ಲ ಅಂತ ಹೇಳಿ. ಅದು ಹೇಗೆ ಫಸ್ಟ್ ಅಂದ್ರೆ ಸತ್ತಂತ ಪ್ರತಿಯೊಬ್ಬರಿಗೂ ರಕ್ಷಣೆ ಇದೆ ಅಲ್ವಾ, ಮತ್ತೆ ಅವ್ರಿಗೆ ಏನಕ್ಕಿಲ್ಲ ಅಂತ? ಓಕೆ, ಇವಾಗ ಪ್ರಕಟಣೆ 20ನೇ ಅಧ್ಯಾಯ 3ನೇ ವಾಕ್ಯ ಓದಿ. ಪ್ರಕಟಣೆ 23. ಹ್ಮ್. ಓಕೆ ಪಾಸ್ಟರ್. ಸೈತಾನನು ಇನ್ನು ಜನಗಳನ್ನು ಮರಳುಗೊಳಿಸದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ಏನಕ್ಕೆ 1000 ವರ್ಷ ಒಂದು ನಿಮಿಷ, ಜನಗಳನ್ನ ಏನಂತಾರೆ ಮರಳುಗೊಳಿಸಿ ಮರಳುಗೊಳಿಸದ ಹಾಗೆ ಅವನ್ನ ಅಧೋಲೋಕದಿಂದ ಬಿಟ್ಟು ಕಟ್ಟಾಕ್ಬಿಟ್ರು. ಕರೆಕ್ಟಾ? ಎಸ್. ಅವನ್ನ ಕಟ್ಟಾಕಿರೋ ಉದ್ದೇಶನೇ ಜನಗಳನ್ನ ಮರಳುಗೊಳಿಸ್ಬಾರ್ದು ಅಂತ. ಕರೆಕ್ಟಾ? ಓಕೆ. ಇವಾಗ ನೀವು 20ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಏನ್ ನೋಡಿದ್ರಿ? ಮಿಕ್ಕ ಸತ್ತವರು ಯಾವತ್ತೇನಾಗಿಲ್ಲ, ಎದ್ದೊಳ್ಳಿಲ್ಲ. ಅದೇ ಹೌದೌದು. ಇವಾಗ ಸತ್ತವರೇ ಎದ್ದೊಳ್ಳಿಲ್ಲ ಅಂದ್ರೆ ಆ ಜನಗಳನ್ನ ಮರಳುಗೊಳಿಸ್ಬಾರ್ದು ಅಂತ ಕಟಾಕದಲ್ಲಿ ಏನ್ ಅರ್ಥ ಐತೆ? ಕಟ್ಟಾಕ್ತಾರೆ, ಜನಗಳನ್ನ ಮರಳುಗೊಳಿಸ್ತಾರೆ ಅಂದ್ರೆ ಅರ್ಥ ಏನೋ? ಜನಗಳು ಇರ್ಬೇಕಲ್ಲಿ. ಯಾವ ಜನಗಳಿರ್ಬೇಕು? ಹೊಸ ಜನಗಳಲ್ಲ. ಇಷ್ಟು ದಿನ ಯಾರ್ಯಾರಿಗೆ ಮರಳುಗೊಳಿಸ್ತಾ ಇದ್ದೋ ಅದೇ ಜನಗಳಲ್ಲಿ ಇರ್ಬೇಕು ಅಂತ ಅರ್ಥ. ಹಂಗಾರೆ ಅದೇ ಜನಗಳು ಏನಾಗ್ತಾರೆ? ವಾಪಸ್ಸು ಪುನರ್ತನಾಗಿ ಬರ್ತಾರೆ ಅಂತ ಅರ್ಥ. ಓಕೆಂದ್ರ? ಹಂಗಾರೆ ಈ ಜನಗಳು ಅಲ್ಲಿರ್ತಾರೆ. ಮತ್ತೆ ಇಲ್ಲಿ ಯಾಕೆ ಹೇಳ್ಬಿಟ್ರು ಮಿಕ್ಕ ಸತ್ತವರು ಪುನರ್ತನಾಗಿ ಬರಲ್ಲ ಅಂತ? ಯಾಕೆ ಅಂತಂದ್ರೆ ಇದು ಏನ್ರಿ ಆಡ್ ಮಾಡಿರಂತ ವಾರ್ತೆ. ಆ ಲಾಸ್ಟ್ ಮಿಕ್ಕ ಸತ್ತವರು ಎದ್ ಬರಲಿಲ್ಲ ಅಂತ ಅದರ ಇದನ್ನ ಸತ್ಯವೇದದಲ್ಲಿ ಜೋಡಣೆ ಆಗಿರೋಂಥ ವಾರ್ತೆ. ಹೇಗೆ ಹೇಗೆ ಅಂತ ನನಗೆ ಸ್ವಲ್ಪ ದಿನದಲ್ಲಿ ಪ್ರೂವ್ ಮಾಡ್ತೀನಿ. ಇನ್ನೊಂದು 4 ಕ್ಲಾಸ್ ಆದ್ರೆ ಅದಕ್ಕೆ ಅಂತ ಒಂದು ಕ್ಲಾಸ್ ಇದೆ. ಆ ಕ್ಲಾಸಲ್ಲಿ ಯಾವ ವಾಕ್ಯನ ಆ್ಯಡ್ ಮಾಡಿದ್ದಾರೆ ಬೈಬಲಲ್ಲಿ, ಯಾವ ವಾಕ್ಯಗಳಿಲ್ಲ, ಯಾವ ವಾಕ್ಯ ಇದೆ, ಎಲ್ಲ ಆ್ಯಡ್ ಮಾಡಿ ಅಂತ ನಿಮ್ಗೆಲ್ಲ ಡೀಟೇಲ್ಸ್ ಕೊಟ್ಟ ಆವಾಗ ನಿಮ್ಗೆ ಅರ್ಥ ಆಗ್ತದೆ. ಓಕೆನಾ? ನೋಡಿ, ಯಾವಾಗೋ ವೆರಿ ಗುಡ್ ಕ್ವಶನ್, ಸೂಪರ್. ನೋಡಿ, ಯಾವಾಗೋ ವಾಕ್ಯಕ್ಕೆ ಉತ್ತರನೇ ಅಂದ್ರ ಪ್ರಶ್ನೆ ವಾಕ್ಯದಲ್ಲಿರ್ಬೇಕು, ಉತ್ತರ ಕೂಡ ಏನಾಗಿರ್ಬೇಕು? ವಾಕ್ಯ ಇರಬೇಕು. ಬೈಬಲ್ ಡಿಕ್ಷನರಿ. ಇವಾಗ ಅದರಲ್ಲೇ 6ನೇ ವಾಕ್ಯ ಹೋದ್ರಿ, ಪ್ರಕಟಣೆ 20:6. ಓಕೆ. ಸೊ ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನು, ಪರಿಶುದ್ಧನು ಆಗಿದ್ದಾನೆ. ಇಂಥವರ ಮೇಲೆ 2ನೆಯ ಮರಣಕ್ಕೆ ಅಧಿಕಾರವಿಲ್ಲ. ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ ಆ 1000 ವರ್ಷ ಆಳುವರು. ಯಾರ ಮೇಲೆ ಆಳ್ವಿಕೆ ಮಾಡ್ತಾರೆ? ಸಭೆ ಕ್ರಿಸ್ತನೊಂದಿಗೆ 1000 ವರ್ಷ ಆಳ್ವಿಕೆ ಮಾಡ್ತಾರೆ. ಯಾರ ಮೇಲೆ ಆಳ್ವಿಕೆ ಮಾಡ್ತಾರೆ? ಸತ್ತೋರು ಯಾರು ಬರಲಿಲ್ಲ ಅಂದ್ರೆ? ಓಕೆ. ಆದ್ರೆ ಇವ್ರಿಗೆ 2ನೇ ಮರಣಕ್ಕೆ ಅಧಿಕಾರ ಇಲ್ಲ ಫಸ್ಟ್. ಆಗಿದ್ರೆ ಪ್ರಥಮ ಪುನರುತ್ಥಾನದಲ್ಲಿ ಸೇರಿರೋರ್ನ. ಹೌದು. ಇದೆಲ್ಲ ಡೀಟೇಲ್ಸ್ ಹೋಗ್ತಾ ಕ್ಲಾಸಸ್ ಅಲ್ಲಿ ಇನ್ನ ಡೀಟೇಲ್ ಹೇಳ್ಕೊಡ್ತೀವಿ. ಯಾರದು, ಯಾಕೆ 2ನೇ ಮರಣ ಇಲ್ಲ, 2ನೇ ಮರಣ ಅಂತ ತಿಳ್ಕೊಬೇಕಲ್ವಾ? ಓಕೆ, ಇದೆಲ್ಲ ಬರೋ ಕ್ಲಾಸಸ್ ಎಲ್ಲ ಕವರ್ ಮಾಡ್ತೀರಿ. ಸರಿ, ಹೇಳ್ರಿ. ನೆಕ್ಸ್ಟ್ ಇನ್ನೇನ್ ಪ್ರಶ್ನೆ ಇದೆಯಾ? ಅದೇ ನಾನು ಲಾಸ್ಟ್ ಒಂದು ವಾಕ್ಯದಲ್ಲಿ ಕೇಳ್ಪಟ್ಟೆ. ಈಗ ಸತ್ತಂತ ಪ್ರತಿಯೊಬ್ಬರಿಗೂ ಎದ್ದೇಳ್ತಾರೆ, ಪ್ರತಿಯೊಬ್ಬರಿಗೂ ನ್ಯಾಯ ತೀರ್ಪಾಗುತ್ತಂತೆ ಅಂತ ಹೇಳಿದ್ಬಿಟ್ವಿ.
ಹಾಗಾದ್ರೆ ಇದ್ರಲ್ಲಿ ಹಂಗಂದ್ರೆ ಈಗ ತಪ್ಪು ಮಾಡ್ತಾ ಇರ್ತಾರೆ, ಪಾಪ ಮಾಡ್ತಾ ಇರ್ತಾರೆ, ಪಾಪ ಮಾಡ್ತಾ ಇರ್ತಾರೆ, ಅಪರಾಧ ಮಾಡ್ತಾ ಇರ್ತಾರೆ, ಇವ್ರಿಗೆಲ್ಲರಿಗೂ ರಕ್ಷಣೆ ಇದೆಯಾ ಹಾಗಾದ್ರೆ? ಖಂಡಿತವಾಗೂ ಎಲ್ಲರಿಗೂ ನ್ಯಾಯ ತೀರ್ಪಂತಿದೆ. ಖಂಡಿತವಾಗೂ ಮಾಡಿರೋ ಕೃತ್ಯಗಳು ತಕ್ಕಂತೆ ಅವ್ರಿಗೆ ಪಾಪಗಳಿಗೆ ಶಿಕ್ಷೆನೂ ಕೊಡ್ತಾರೆ. ಅದೇ ಥರ ಖಂಡಿತವಾಗೂ ಅವ್ರಿಗೂ ಕೂಡ ರಕ್ಷಣೆ ಅಂತ ಮಾರ್ಗ ಏನಾಗಿದೆ ಇದೆ. ಅದು ಯಾವಾಗ, ಯಾತಕ್ಕೆ, ಹೇಗೆ ಅಂತ ಮಾಡಬೇಕು, ಸ್ಟಡಿ ಮಾಡಬೇಕು. ಈ ಸ್ಟಡಿಯಲ್ಲಿ ನಿಮ್ಗೆ ಅದನ್ನೇ ಡೀಟೇಲಾಗಿ ಹೇಳ್ಕೊಡೋದು. ಓಕೆ ಓಕೆ ಓಕೆನಾ? ಸೊ ಕ್ರಮವಾಗಿ ಒಂದೊಂದೇ ಕ್ಲಾಸ್ ನೀಟಾಗಿ ನೀವು ಸಮಾಧಾನವಾಗಿ ಹೇಳ್ಕೊಡ್ತೀರಿ. ಅದ ಎಲ್ಲ ಕ್ಲಾಸಸ್ ಕೇಳ್ರಿ. ನಿಮಗೆ ಡೌಟ್ ಇದ್ರೆ ಅಫ್ಕೋರ್ಸ್ ನಿಮ್ಮ ಡೌಟ್ಸ್ ಎಲ್ಲ ಇದೆಲ್ಲ ಎಲಾಬ್ರೇಟ್ ಆಗಿ ಕ್ಲಿಯರ್ ಆಗ್ತಾರೆ. ಡೆಫಿನೆಟ್ ಆಗಿ ಡೌಟೇ ಇಲ್ಲ, ಎಲಾಬ್ರೇಟ್ ಆಗಿ ಕ್ರಿಯೇಟ್ ಆಗ್ತಾರೆ. ಓಕೆನಾ? ಇವಾಗ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಜನಗಳು ಪಾಪ ಮಾಡಕ್ಕೆ ಏನ್ ಕಾರಣ? ಅದೇ ಈಗ ನಾವು ಲಾಸ್ಟ್ ಟೈಮ್ ಕ್ಲಾಸ್ ಕೇಳಿದ ಆದಾಮನೇ ಮೇನ್ ಕಾರಣ. ಸರಿ, ಆಮೇಲೆ ಆದಾಮಗೆ ಬುದ್ಧಿ ಇಲ್ಲ, ಹೋಲಿಸಿರಿ ಬಿಡಿ. ಆದಾಮಗಿನ ಬುದ್ಧಿ ಇಲ್ಲ ಅಂತ ತಿಳ್ಕೊಂಡು ಬೇರೆಯವ್ರಿಗೆಲ್ಲ ಬುದ್ಧಿ ಇಲ್ವಾ? ಇದೆ. ಸರಿ, ನಾನು ಇನ್ನೊಂದು ಕ್ವಶನ್ ಕೇಳ್ತೀನಿ. ಹಾ, ಹೇಳಿ. ಇವಾಗ ನೀವು ಪಾಪ ಮಾಡ್ತೀರಾ ಇಲ್ವಾ? ಮಾಡ್ತೀನಿ ಬಸ್. ಮತ್ತೆ ನಿಮ್ಗೆ ಹೆಂಗ್ ರಕ್ಷಣೆ? ಹಿಂಗೆ ಹಿಂಗೆ ಅವ್ರಿಗೂ ರಕ್ಷಣೆ ಐತೆ, ಸಮಾಧಾನವಾಗಿರಿ, ಏನ್ ತಗೋಬೇಡಿ, ಆಯ್ತರ. ಅವ್ರಿಗೆ ಯಾವ ತರ ರಕ್ಷಣೆ ಇದೆ ಯೋಚನೆ ಮಾಡ್ಬೇಕಲ್ಲ. ಇವಾಗ ನಿಮ್ಗೆ ಹೆಂಗೆ ರಕ್ಷಣೆ ಇದೆ ಅಂತಂದ್ಮೇಲೆ ಅವ್ರಿಗೂ ಒಂಥರ ರಕ್ಷಣೆ ಇರ್ಬೇಕಲ್ವಾ? ಎಸ್ ಎಸ್ ಅದನ್ನೇ ಭೂಲೋಕದ ರಕ್ಷಣೆ ಅಂತ ಹೇಳಿ. ಇದು ಸಿಂಪಲ್ ಆನ್ಸರ್ ಆಯ್ತಾ. ನಿಮಗೆ ಹೆಂಗೆ ಪರಲೋಕದ ರಕ್ಷಣೆ ನಿಮ್ಮೇಲೆ ದಯ ಜೋಡಿಸಿದ್ರು, ನಿಮ್ಮೊಂಥರ ನಾನು ಸೇರ್ಬಿಟ್ಟೆ ಆಯ್ತಾ. ಆಯ್ತರ ಅವ್ರಿಗೂ ಕೂಡ ರಕ್ಷಣೆ ಇದೆ. ಭೂಲೋಕ ರಕ್ಷಣೆ ಇರೋದು ಹೊತ್ತು ಪರಲೋಕ ರಕ್ಷಣೆ ಇಲ್ಲ. ಸರಿ, ಇವಾಗ ಏನ್ ಮಾಡೋಣ ಅಂದ್ರೆ ಸ್ವಲ್ಪ ಥಿಂಕ್ ಮಾಡಿ. ಅವ್ರು ಏನಕ್ಕೆ ಮಾಡ್ತಾರೆ ಪಾಪ? ಏನ್ ಕಾರಣ? ಸೈತನ್ ಮಾಳ್ಗೊಳಿಸ್ತಾನೆ. ವೆರಿ ಗುಡ್. ಅವ್ರನ್ನ ಕೆಟ್ಟತನಕ್ಕೆ ಪ್ರೇರಣೆ ಮಾಡ್ತಿರೋದೇ ಯಾರೋ? ಸೈತಾನ್. ಇವಾಗ ಎಕ್ಸಾಂಪಲ್, ನಮ್ಮನ್ನು ಕೂಡ ಕೆಟ್ಟತನಕ್ಕೆ ಪ್ರೇರಣೆ ಮಾಡೋದು ಯಾರೋ? ಸೈತಾನ್. ಸೈತಾನ್. ಯಾವಾಗ ನೋಡಿ, ದೇವರು ಒಂದು ಸರ್ಕಲ್ ಹಾಕ್ಬಿಟ್ಟಿದ್ದಾರೆ. ಆ ದೇವ್ರ ಚೌಕಟ್ಟಲ್ಲಿರೋ ತನಕ ನಾವು ಜೋಪಾನವಾಗಿರ್ತೀವಿ. ದೇವ್ರ ಚೌಕಟ್ಟು ಬಿಟ್ಟು ಹೊರಡೆ ಹೋಗೋದಿಕ್ಕೆ ನಮಗೆ ಪ್ರೇರಣೆ ಮಾಡೋದು ಯಾರಪ್ಪ ಅಂದ್ರೆ ಸೈತಾನ್. ದುಷ್ಟ ಆಲೋಚನೆ ಮುಖಾಂತರ ನಮ್ಗೆ ಅಟ್ಲೀಸ್ಟು ಕಣ್ಗಳು ತೆಗೆದ್ರೆ, ವಾಕ್ಯ ಅರ್ಥ ಮಾಡ್ಕೊಂತ ಇದ್ರೆ ಸ್ವಲ್ಪ ಫೈಟ್ ಮಾಡ್ತೀರಿ. ಲೋಕ್ತವ್ರು ಪಾಪ ಗೊತ್ತಿಲ್ಲ, ಚೇತನ ಕಣ್ಗಳನ್ನ ಮುಚ್ಚಿಬಿಟ್ಟವನೆ. ಅದರಿಂದ ಮುಚ್ಚಿರೋದನ್ನ ಕುಡ್ರಿಗೆ ಹೋಗಿ ಹೇಳಿದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ, ಕುರುಡನ ನಡ್ಸ್ಕೊಂಡು ಹೋದ್ರೆ ಇಬ್ರು ಏನ್ ಮಾಡ್ತಾರೆ? ಹಳ್ಳಿಕ್ಕೆ ಬೀಳ್ತಾರೆ. ಅಷ್ಟೇ. ಇವತ್ತು ಅದೇ ಆಗ್ತಾ ಇರೋದು ಆಯ್ತಾ. ಅದರಿಂದ ದೇವರು ಫಸ್ಟ್ ಅದಕ್ಕೆ ಸೊಲ್ಯೂಷನ್ ನೋಡ್ತಾರೆ. ಏನ್ ಸೊಲ್ಯೂಷನ್ ಅಂದ್ರೆ, ಫಸ್ಟ್ ಒಂದು ದುಷ್ಟನ್ನ ಕಟ್ಟಾಕು, ಇನ್ನೂ ಜನಗಳನ್ನ ಮೊಳಗೊಳಿಸೋದಾಗೆ 1000 ವರ್ಷ ಕಟ್ಟಾಕು. ಅವನ್ನ ಕಟ್ಟಾಕ್ಬಿಟ್ರೆ ಜನಗಳನ್ನ ಮೊಳಗೊಳಿಸೋದಕ್ಕೆ ಯಾರು ಇರಲ್ಲ. ಅವಾಗ ಸತ್ಯ ಜನಗಳು ಕೇಳ್ತಾರೆ. ಓಕೆನಾ? ಕ್ಲಿಯರ್. ಕೇಳಂತ ಒಂದು ಕ್ಲಾರಿಟಿ ಒಂದು ಟೈಮ್ ಬರ್ತಾರೆ. ಇವಾಗ ನಾನು ಒಂದು ಕ್ವಶನ್ ಕೇಳ್ತೀನಿ. ನೀವು ಹುಡ್ದಾಗಿದ್ದ ಕ್ರಿಶ್ಚಿಯನ್ಸಾ? ಇಲ್ಲ ಫಸ್ಟ್. ಇಲ್ಲ. ನಿಮ್ಗೆ ಯಾಕೆ ದೇವ್ರ ಕಣ್ಣು ಹುಡ್ದಾಗೆ ತೆಗ್ದಿಲ್ಲ? ನಿಮಗೆ ಒಂದು ಟೈಮ್ ಬಂತು, ನಿಮಗೆ ಅದು ರಿಯಲೈಸ್ ಆಯ್ತು. ಕರೆಕ್ಟಾ? ಯಾರೋ ಒಬ್ರು ಹೇಳಿರ್ತಾರೆ, ಅದನ್ನ ಕೇಳಿ ನಿಮ್ಗೆ ವಿಶ್ವಾಸ ಬಂದು, ನಂಬಿಕೆ ಬಂದು ಅದ್ರಲ್ಲಿ ಒಂದು ಲೆವೆಲ್ ಬೆಳೆದಿರ್ತಾರೆ. ಅವು ಕೇಳಿದ ತಕ್ಷಣ ಟಕ್ ಅಂತ ಇಮ್ಮಿಟಕ್ಕೆ ಆಯ್ತು ಅಂದ್ಬಿಟ್ಟು ಒಂದೇ ಸೆಕೆಂಡಲ್ಲಿ ನೀವು ಮಾರ್ಪಾಡಾಗ್ಬಿಟ್ರಾ? ಇಲ್ಲ ತಾನೇ? ಇಟ್ ವಾಸ್ ಎ ಸ್ಲೋ ಪ್ರೊಸೆಸ್. ಕರೆಕ್ಟ್ ಅಲ್ವಾ? ಅದೇ ಥರ ಲೋಕ ಜನಗಳಿಗೆ ಟೈಮ್ ಬೇಕು. ಆ ಟೈಮ್ ಇದೆ. ಪ್ರಸಂಗ ಹೇಳ್ತಾರೆ, ಎಲ್ಲದಕ್ಕೂ ಒಂದು ಸಮಯ ಇದೆ. ಆ ಸಮಯ ಕ್ರಿಸ್ತನ ಎರಡನೇ ಬರುವಿಕೆ. ಇವಾಗ ಯಾರಾದರೂ ನನ್ನ ಶಿಷ್ಯನಾಗೋದಕ್ಕೆ ಆಸೆ ಪಟ್ರೆ ನನ್ನ ತಾನೇ ನಿರಾಕರಿಸಿ ಶಿಲ್ಬೆ ಎತ್ಕೊಂಡು ನಾನು ಹಿಂದೆ ಬರಬೇಕು. ಆಸೆ ಇಲ್ವಾ? ನೋ ಪ್ರಾಬ್ಲಮ್, ಇರಪ್ಪ, ಆರಾಮ್ಗಿರ್ಲಿ, ಒಂದು ಸಂತೋಷ. ಯೇಸು ಕ್ರಿಸ್ತ ಮೊದಲನೇ ಬರುವಿಕೆಲಿ ಇಡೀ ಇಸ್ರೇಲ್ ರಾಜ್ಯನ ಕನ್ವರ್ಟ್ ಮಾಡ್ಬಿಟ್ರಾ? ಇಲ್ಲ. ಎಷ್ಟು ಜನ ಬಂದ್ರು? ಯೇಸು ಕ್ರಿಸ್ತನ ಹಿಂಬಾಲಿಸಿದ್ದು ಎಷ್ಟು ಜನ? 12 ಜನ. 12 ಜನ. ಅದ್ರ ಒಬ್ರು ಏನ್ ಮಾಡ್ಬಿಟ್ರು? ಯೇಸು ಕ್ರಿಸ್ತನ ಹಿಡ್ಕೊಬಿಟ್ರು. ಅವರೇ ಅವ್ರ ಕೆಲಸದಲ್ಲಿ ಸಕ್ಸಸ್ಫುಲ್ ಆಗಿಲ್ಲ. ಯೋಚನೆ ಮಾಡಿ, ಯೇಸು ಕ್ರಿಸ್ತನೇ ಅವ್ರ ಕೆಲಸದಲ್ಲಿ ಏನಾಗಿಲ್ಲ, 100% ಆಗಿದ್ರ? ಎಲ್ಲ ಇಲ್ಲಿ ಕನ್ವರ್ಟ್ ಮಾಡ್ಬಿಟ್ರ ಅವರು ಎಲ್ಲರನ್ನು? ಅವ್ರ ಕೆಲ ಆಗಿಲ್ಲ. ಯಾಕೆ? ಯಾರ ಕಾರಣ? ಒಂದು ಸೇತಾನ್ ಕಾರಣ, ಕಣ್ಗಳು ಮಂಕ್ಕೊಂಡ್ರೆ. ಇನ್ನೊಂದು ಇವ್ರ ಸ್ಟಬ್ಬನ್ನೆಸ್ಸು, ಇವ್ರಿಗೂ ಕೇಳೋಕ್ಕೇನಿಲ್ಲ ಮನ್ಸು ಇಲ್ಲ. ಅದಕ್ಕೆ ದೇವ್ರೊಂದು ಟೈಮ್ ಮಾಡವ್ರೆ, ಅದೇ 1000 years. ಓಕೆನಾ ಬ್ರದರ್? ಓಕೆ ಓಕೆ ಗುಡ್. ಸರಿ, ಯಾರಿಗಾರ ಡೌಟ್ಸ್ ಇದೆಯಾ? ಕ್ವಶನ್ಸ್ ಇದೆಯಾ? ಯಾರಿಗಾರ ಏನೋ ಕೇಳಬೇಕು ಅಂತಿದ್ಯಾ? ಸರಿ, ಓಕೆ. ಕೊನೆಯದಾಗ ಒಂದು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ.